ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನಮ್ಮಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನಮ್ಮಯ ರಕ್ಷಕನು. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಸಿದೆ, ನಿನ್ನ ವಾಸುಂಡೆಗಳು ನಮ್ಮನ್ನು ಗುಣಪಡಿಸಿತು. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. Hallelujah, hallelujah, ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. ನಾವು ಪ್ರಾರಂಭವಾಗಿ ಆಡುವಂತ ಗೀತ 3. We will sing hymn number 3. Hymn number 3. ಶುದ್ಧ 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 ಸರ್ವಶಕ್ತ ಕರ್ತ, ನಿತ್ಯ ಸ್ತುತಿ ಸಲ್ಲುತ್ತ ನಿರಂತರವಾಗಲಿ. ಅತಿ ಪರಿಶುದ್ಧ ಸ್ವಾಮಿ, ಅನಾದಿ ದೇವನೇ, ಪರಿಶುದ್ಧ ಶುದ್ಧರೆಲ್ಲ ಶಾಶ್ವತರು, ದೂತರೆಲ್ಲ ಕೂಡ ಸ್ತೋತ್ರ ಮಾಡುತ್ತಾರೆ. ಅನಂತ ದೇವರೇ, ಅರುಣಾಳು ಸ್ವಾಮಿ, ವಿಶ್ವದಾದ್ಯಂತ
ನಮಸ್ತುತಿ ಮಾತು ಸರ್ವಶಕ್ತ ಆತ ಹಾಲಾದ್ಯ ನಾಂತನೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂತ ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕದ ದೇವರೇ, ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥಿಸ್ತೇವೆ, ನಿನ್ನ ಬಳಿಗೆ ಬಂದು ನಾವು ಬಿಡುತ್ತಾ ಇದ್ದೇವೆ. ನಿನ್ನ ವಿಶೇಷವಾದ ರಕ್ಷಣೆ ಆನಂದ ನಮ್ಮಗೋಸ್ಕರ ನಮ್ಮ ಮೇಲೆ ಇದ್ದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಸೇನಾಧೀಶ್ವರನಾದಂತ ಯೆಹೋವನೇ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ಸರ್ವವ್ಯಾಪಿ, ಸರ್ವ ಕಡೆಗಳಲ್ಲಿ ವಾಸ ಮಾಡುವಾತನೇ ನಿನಗೆ ಸ್ತೋತ್ರ. ಆಕಾಶ ಸಿಂಹಾಸನವನ್ನಾಗಿ ಭೂಮಿ ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂತ ಸ್ವರ್ಗೀಯ ಅರಸನೇ ನಿನಗೆ ಸ್ತೋತ್ರ. ದೇವದೂತ ನಿನ್ನನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಹೊಗಳಿ ಕೊಂಡಾಡುತ್ತಿದ್ದರೆಂಬುದಾಗಿ ಸೆರಾಫಿರ್ ನಿನ್ನನ್ನು ಆರಾಧಿಸಿದ ಹಾಗೆ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಆರಾಧಿಸ್ತೇವೆ. ನಿನ್ನ ಒಂದು ಪ್ರಸನ್ನತೆ ಎಲ್ಲಾ ಕಡೆಗಳಲ್ಲಿ ಉಂಟು. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬಂದಿದ್ದಾರೋ ಮಧ್ಯದಲ್ಲಿ ಇರ್ತೇನೆಂಬುದಾಗಿ ಕರ್ತ, ನಿನ್ನನ್ನು ಸ್ತುತಿಗೆ ಪಾತ್ರನು ಸ್ತುತಿಗೆ ಯೋಗ್ಯನಾಗಿರುವಂತ ನಿನ್ನ ನಾವು ಆರಾಧಿಸ್ತೇವೆ. ಹಾಗೂ ಯೇಸು ಸ್ವಾಮಿ, ನೀನು ರಕ್ಷಕನು, ನಮ್ಮ ಒಡೆಯನೇ, ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತು ಎದ್ದು ಬಂದಾತನೇ, ಮೃತ್ಯುಂಜಯನಾಗಿರುವಂತ ಯೇಸುವೆ ನಿನಗೆ ಸ್ತೋತ್ರ. ನನ್ನ ಒಡೆಯನೇ, ನನ್ನ ರಕ್ಷಕನೇ, ಕರ್ತನೆ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಹಾಗೂ ಕರ್ತ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀನೇ ಜಗದ್ ರಕ್ಷಕನು, ನೀನೇ ಒಡೆಯನು, ಪಾಪ ನಿವಾರಣೆ ಮಾಡುವಾತ ನೀನೊಬ್ಬನೇ. ಒಂದು ಸಮಯದಲ್ಲಿ ಸತ್ಯದಾತ್ಮ ನಮ್ಮನ್ನ ಕಳಿಸಿಕೊಟ್ಟಿ ಆ ಪರಿಶುದ್ಧಾತ್ಮ ನಮ್ಮನ್ನು ನೆಲೆಸುವಾತನಾಗಿದ್ದಾನೆ, ಪರಿಶುದ್ಧಾತ್ಮನ್ ನಮ್ಮಲ್ಲಿ ಜೀವಿಸುವಾತನು ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ 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 ಎಂಬುದಾಗಿ ಹೇಳುವರಾಗಿದ್ದೇವೆ. ಕರುಣೆ ದಯ ತೋರಿಸುವಾತನೇ, ನಮ್ಮ ಸರ್ವಶಕ್ತನೇ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಿರುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಬಂದು ಬೇಡುತ್ತೇವೆ. ಸತ್ಯದ ಆತ್ಮನೇ ನಿನಗೆ ಸ್ತೋತ್ರ. ತಯಕ ದೇವರಾಗಿರುವಂತ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡಿ ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. ಹಾಗೂ ಈ ಒಂದು ಮುಂಜಾನೆ ವೇಳೆ ಬಂದು ಕರ್ತ ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು, ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸು, ನಮ್ಮಲ್ಲಿ ನೂತನ ಹೃದಯವನ್ನು ನಿರ್ಮಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಓ ಕರುಣುಳ್ಳಂತ ದೇವರೇ ಸ್ವಾಮಿ, ನೀ ನಮ್ಮನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕಾಗಿ ಅಷ್ಟು ದೂರವನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ರಕ್ಷಣೆಯ ಕರ್ತನೆ ಸ್ವಾಮಿ ಕೊಟ್ಟಿರುವಂತದಕ್ಕಾಗಿ ಸ್ತೋತ್ರವನ್ನು ಮಾಡುತ್ತೇವೆ ಸ್ವಾಮಿ. ನೀನು ಮಾಡಿದಂತ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಮಗೆ ಕೊಟ್ಟಿರುವಂತ ರಕ್ಷಣೆಗಾಗಿ ನಿನಗೆ ಸ್ತೋತ್ರ. ಹಾಗೂ ಕರ್ತನೆ, ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ, ನಮಗೆ ಬೇಕಾಗಿರುವಂತ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯರಿಗೋಸ್ಕರ ಕರ್ತನೆ ನನ್ನು ಕೊಂಡಾಡುವವರಾಗಿದ್ದೇವೆ. ಅವರ ಜೀವಿತಗಳಿಗಾಗಿ, ಅವರ ಆತ್ಮಿಕ ಬೆಳವಣಿಗೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮತ್ತೊಂದು ಆವರ್ತ ನಿನ್ನ ಬಳಿಗೆ ಬಂದು ಈ ದಿನ ವಿಶೇಷವಾದ ಭಾನುವಾರದಲ್ಲಿ ಕರ್ತನೆ ನಮ್ಮ ಸಭೆಯರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಇಂಟರ್ನ್ಯಾಷನಲ್ ಫಾದರ್ಸ್ ಡೇ ಇರುವಾಗ ಕರ್ತ ನಮ್ಮೆಲ್ಲಾ ತಂದೆಗಳನ್ನು ಕರ್ತನಿನ ಆಶೀರ್ವಾದ ನೀಡು. ನೀನು ಫಾದರ್ ಆಗಿದ್ದಿ ಕರ್ತನೆ, ಅಬ್ಬಾ ಫಾದರ್ ಎಂಬುದಾಗಿ ಹೇಳುತ್ತೇವೆ. ಅದರ ಮೂಲಕವಾಗಿ ನಮಗೆ ಕರ್ತನೆ, ನಮ್ಮ ಸಭೆ ಪ್ರತಿಯೊಂದೊಂದು ಫಾದರ್ಸ್ ಅನ್ನು ಕರ್ತನಿನ ಆಶೀರ್ವಾದ ನೀಡು. ಮತ್ತು ನಮ್ಮ ತಂದೆ ತಾಯಿಗಳು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಕರ್ತನ, ಅವರ ಜೀವಿತಗಳಿಗಾಗಿ ಕರ್ತ ನಮ್ಮಲ್ಲಿ ಪರಿಣಾಮ ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಒಂದು ಸಮಯದಲ್ಲಿ ಕರ್ತ ನಮ್ಮ ಸಭೆಯ ಪ್ರತಿಯೊಂದೊಂದು ಫಾದರ್ಸ್ ಅನ್ನ ಆಶೀರ್ವಾದ ನೀಡು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಎಂಬುದಾಗಿ ಬೇಡುತ್ತಾ ಇದ್ದೇವೆ. ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಭೆಯ ಸಂಘಗಳಿಗಾಗಿ ಪ್ರಾರ್ಥಿಸ್ತೇವೆ. ಸಂಡೇ ಸ್ಕೂಲ್ ಮಕ್ಕಳಿಗಾಗಿ, ಟೀಚರ್ಸ್ ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವಾದ ನೀಡು. ಯವನಸ್ಥ ಮಕ್ಕಳಿಗಾಗಿ, ಅಡ್ವೈಸರ್ಸ್ ಗಳಿಗಾಗಿ ಪ್ರಾರ್ಥಿಸ್ತೇವೆ. ಮಹಿಳೆಯರಿಗಾಗಿ, ಮಹಿಳೆಯರ ಸಂಘಕ್ಕಾಗಿ ಪ್ರಾರ್ಥಿಸ್ತೇವೆ. ಗಂಡಸರಿಗಾಗಿ ಕರ್ತನೆ ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಸ್ವಾಮಿ, ನಿನ್ನ ವಿಶೇಷವಾದ ಸನ್ನಿಧಾನದಲ್ಲಿ ಬಂದು ಕರ್ತ ನಮ್ಮ ಸಭೆಯವರು ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ನಿನ್ನ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಆಶೀರ್ವಾದ ನೀಡಿ ನೀನು ನಡೆಸಿಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ ಯೇಸು ಸ್ವಾಮಿ. ಈ ಒಂದು ಸಮಯದಲ್ಲಿ ನಮ್ಮ ಒಂದು ಸಭಾಪಾಲನಾ ಸಮಿತಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸಭಾಪಾಲನಾ ಸಮಿತಿಯನ್ನು ಸಹ ನಿನ್ನ ಆಶೀರ್ವಾದ ನೀಡು, ನೀನು ನಡೆಸಿಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಯಾರು ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿ ಇದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸೀನಿಯರ್ ಸಿಟಿಜನ್ಸ್ ಗಾಗಿ ನಾವು
ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಸಭೆಯವರು ಕರ್ತನೆ ಎಲ್ಲಾ ಸೀನಿಯರ್ಸ್ ಕರ್ತನೆ ಸ್ವಾಮಿ ಅವರನ್ನು ನೀವರೆಗೂ ಕಾಯ್ದು ಕಾಪಾಡಿ ನಡೆಸಿ ಆರೋಗ್ಯದಿಂದ ತುಂಬಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ದೀರ್ಘಾಯುಷ್ಯನ ಕೊಟ್ಟು ನಾನೆನ್ನ ತೃಪ್ತಿಪಡಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತೆ ಅವರನ್ನು ಕಾಯ್ದು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಮತ್ತು ವಿಶೇಷವಾಗಿ ಕರ್ತನೆ ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅವರು ಜಾರಿ ಕರ್ತನೆ ಕಾಲಲ್ಲಿ ಕರ್ತನೆ ಗಾಯ ಮಾಡಿಕೊಂಡು ಫ್ರಾಕ್ಚರ್ ಆಗಿರುವಾಗ ವಿಶೇಷವಾದ ಕರ್ತನ ರೀತಿಯಲ್ಲಿ ಮುಟ್ಟಿ ಎಂಬುದಾಗಿ ನಾವು ಬೇಡುತ್ತೇವೆ. ಅವ್ರದ್ದು ಕರ್ತನೆ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಈಗ ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ನೀನು ಸಹಾಯ ನೀಡುವ ಕರ್ತನೆ. ಆ ಒಂದು ನೋವಿನಿಂದ ಅವರಿಗೆ ವೀಕ್ನೆಸ್ ಬಂದಿದೆ ಕರ್ತನೆ. ಆ ವೀಕ್ನೆಸ್ ಎಲ್ಲ ನೀನು ತೆಗೆದಾಕಿ ಅವರು ಬೇಗನೆ ಗುಣ ಹೊಂದುವಂತೆ ನೀನು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಗಾಯಳಸ್ತನ್ನು ಚಾಚ್ ಎಂಬುದಾಗಿ ಬೇಡುತ್ತೇವೆ ಕರ್ತನೆ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ವಾಗ್ದಾನ ಮಾಡಿದಂಥದ್ದು. ಅದೇ ರೀತಿ ಬ್ರದರ್ ಅಲೆಕ್ಸ್ ಮೆಕೆಂಜಿಗೋಸ್ಕರ ಸಹ ನಾವು ಪ್ರಾರ್ಥಿಸಿ ಆತನಿಗೆ ಸಹ ಕೈಯಲ್ಲಿ ರಿಸ್ಟ್ ಅಲ್ಲಿ ಕರ್ತನೆ ಏರ್ ಫ್ರಾಕ್ಚರ್ ಅಥವಾ ಏರ್ಲೈನ್ ಫ್ರಾಕ್ಚರ್ ಆಗಿರುವಾಗಲೂ ಆತನನ್ನು ಸಹ ನೀನು ಮುಟ್ಟು ಗುಣಪಡಿಸಿ ಎಂಬುದಾಗಿ ಸಹ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ರೀತಿಯಲ್ಲಿ ಕರ್ತನೆ ಯಾರು ಕರ್ತನೆ ಪ್ರಾಯಸ್ಥರಿದ್ದಾರೆ ಕರ್ತನೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರೆ ಅವ್ರಿಗಾಗಿ ಬೇಡ್ತೇವೆ. ಅಂಕಲ್ ಕಮಲಕರ್ ಬಾಗಲಕೋಟ್ಗಾಗಿ, ಪದ್ಮಾ ಬಾಗಲಕೋಟ ಆಂಟಿಗೋಸ್ಕರ ಬೇಡುತ್ತೇವೆ. ನೀನು ಆಶೀರ್ವಾದ ನೀಡು. ಹಾಗೂ ಕರ್ತನೆ ಸ್ವಾಮಿ ಡಾಕ್ಟರ್ ಸ್ವಾಮಿ ಕಾಂತ ಸ್ವಾಮಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪೌಲಿನ್ ರಮ್ಯ ಅವ್ರಿಗೋಸ್ಕರ ನಾನು ಬೇಡುತ್ತಾ ಇದ್ದೇನೆ ಸ್ವಾಮಿ ನಿನ್ನ ಆಶೀರ್ವಾದ ನೀಡು. ಹಾಗೂ ಕರ್ತನೆ ಸ್ವಾಮಿ ಬೆಸ್ಸಿ ಆಂಟಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡು. ಆಂಟಿ ಯಶೋಧ ಕೋಟೆನವ್ರಿಗಾಗಿ ನಾನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಆಶೀರ್ವಾದ ನೀಡು. ಆಂಟಿ ಲಿಲಿ ಬಂಗೇರ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಆಂಟಿ ಸುಧಾ ಬಂಗೇರ ಅವ್ರಿಗೋಸ್ಕರ ಬೇಡುತ್ತೇವೆ. AC ಸಾಲೆನ್ಸ್ ಹಾಗೂ ಅವರು ಆಂಟಿ ಕರ್ತನೆ ಸಲೀನಾ ಸಾಲೆನ್ಸ್ ಅವ್ರಿಗೋಸ್ಕರ ನಾವು ಬೇಡುತ್ತೇವೆ. ಅಲ್ವಿರಾ ಸಾಲೆನ್ಸ್ ಆಂಟಿ ಹಾಗೂ ಕರ್ತನೆ ಆಸ್ಟಿನ್ ಸಾಲೆನ್ಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಆಂಟಿ ಎಲಿಜಬೆತ್ ಸಾಲೆನ್ಸ್ಗೋಸ್ಕರ ನಾವು ಬೇಡುತ್ತೇವೆ. ನೀನೇ ಅಪ್ಪ ಕರ್ತನೆ ಸ್ವಾಮಿ ಇವರನ್ನ ನೀನು ಕಾಯ್ದು ಕಾಪಾಡು ಸ್ವಾಮಿ. ಹಾಗೂ ಮಿಸ್ಟರ್ ರಾಜೀವ್ ಶುಕ್ಲಾ ಅವ್ರಿಗೋಸ್ಕರ ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ಕರ್ತನೆ ಮುಟ್ಟು ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಸಹ ನೀನು ದಯಪಾಲಿಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಓ ಕರುಣೆಯುಳ್ಳಂತ ದೇವರು ಯಾರ್ಯಾರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಬ್ರದರ್ ಮೋಹನ್ ಕರಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಮೋಹನ್ ಕರಿ ಅಂಕಲ್ ಅನ್ನು ಸಹ ನೀನು ಗುಣಪಡಿಸಪ್ಪ. ಅವರು ಕರ್ತನೆ ಅವರು ಟ್ರೀಟ್ಮೆಂಟ್ ಅಲ್ಲಿ ಮೆಡಿಕೇಶನ್ ಅಲ್ಲಿ ಇದ್ದಾರೆ. ನೀನು ಆಶೀರ್ವಾದ ನೀಡು. ಹಾಗೂ ಕರ್ತನೆ ಬ್ರದರ್ ಗಾಡ್ವಿನ್ ಮೇಬನ್ಗೋಸ್ಕರ ಕರ್ತನೆ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೆ ಸಹ ನೀನು ಬೇಕಾಗಿರುವಂತಹ ಆರೋಗ್ಯನ ದಯಪಾಲಿಸಿಕೊಡು, ಕರುಣಿಸು, ದಯ ತೋರಿಸು ಎಂಬುದಾಗಿ ಕರ್ತನೆ ಸ್ವಾಮಿ. ಯಾರು ಕರ್ತನೆ ಟ್ರೀಟ್ಮೆಂಟ್ ಅಲ್ಲಿ ಮೆಡಿಕೇಶನ್ ಅಲ್ಲಿ ಇದ್ದಾರೆ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಈ ಒಂದು ಆರಾಧನೆಯಲ್ಲಿ ಪ್ರಸನ್ನವಾಗಿರು ಕರ್ತನ ಮಾಡುವಂತಹ ಹಾಡು ಪ್ರಾರ್ಥನೆ ವಾಕ್ಯ ಅನ್ಯತೆ ಪ್ರತಿಯೊಂದೊಂದು ನಿನಗೆ ಮಹಿಮ ತರ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸಿ ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ನಮ್ಮ ಸಭಿಕರೆಲ್ಲರನ್ನು ಕರ್ತನೆ ಒಂದು ವೈರಸ್ ಗಳಿಂದಲೂ ಎಲ್ಲಾ ಒಂದು ಡೆಡ್ಲಿ ವೈರಸ್ ಗಳಿಂದಲೂ ಕರ್ತನೆ ನಿನ್ನ ಮುಂದೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇನ್ನೊಂದು ಥರ್ಡ್ ವೇ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕರ್ತನೆ ಸ್ವಾಮಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೋ ಮೋರ್ ಥರ್ಡ್ ವೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಸಭಿಕರನ್ನು ಈ ಒಂದು ಎಲ್ಲಾ ಪ್ಯಾಂಡಮಿಕ್ ವ್ಯಾಧಿಗಳಿಂದ ನೀನೇ ಕಾಯ್ದು ಕಾಪಾಡು. ಯಾವ ಕೀಡು ನಿನ್ನ ಗುಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ವಾಗ್ದಾನ ಮಾಡಿದಂತ ದೇವರೇ ನೀನು ನಮ್ಮನ್ನು ಕಾಯ್ದು ಕಾಪಾಡು. ನೀನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ನಿನ್ನ ಒಂದು ವಿಶೇಷವಾದ ಕರುಣೆ ಕೃಪೆ ದಯವನ್ನು ತೋರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಒಂದು ಸಮಯದಲ್ಲಿ ನಮ್ಮನ್ನು ನಿನ್ನ ಕೈಲಿಡ್ತೇನೆ ಕರ್ತನೆ. ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ಸಹ ಕರ್ತನೆ ಕ್ರೂಜೆ ಬಳಿಯಲ್ಲಿ ಬಚ್ಚಿಡು. ನನ್ನ ಬಾಯಿಂದ ಬರುವಂತ ಮಾತು ಅದು ನಿನ್ನ ಮಾತುಗಳಾಗಿರ್ಲಿ. ನೀನು ಮೈ ಹೊಂದಿಕೊಳ್ಳಬೇಕೆಂಬುದಾಗಿ ನನ್ನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಬೆಳೆದಿರುವಂತ ವಿಜ್ಞಾಪನೆ ಬೇಡದ ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಈ ಒಂದು ಕರ್ತನ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧದಿಂದ ಅನಿಸಲ್ಪಡಲಿ. ರಾಜ್ಯವು ಬರಲಿ. ನಿಶ್ಚಿತ ಪರಲೋಕದಲ್ಲಿ ನೇರ ಪ್ರಕಾರ ಭೂಲೋಕದಲ್ಲಿ ನೇರಲಿ. ನಮ್ಮ ಮನದಿಂದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ನಮ್ಮನ್ನು ಶೋಧಿಸಿ ಕೇಡಿನ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಈಗ ಸತ್ಯವೇದ ಪಾರಣವಾಗುತ್ತದೆ. ಅವರು ಮುಂದೆ ಬಂದು ಓದಬೇಕೆಂಬುದಾಗಿ 2 ತಿಮೋತಿ 2ನೇ ಅಧ್ಯಾಯ ವಚನ 20ರಿಂದ 26ರವರೆಗೂ ಕನ್ನಡದಲ್ಲಿ ಮಿಸ್ಟರ್ ರಾಜು ಬಂಡಿ ಅವರು ಮುಂದೆ ಬಂದು ಓದ್ತಾರೆ. ಇಂಗ್ಲಿಷ್ ಅಲ್ಲಿ ಸಾಮರ್ಥ್ಯ. ಇವತ್ತಿನ ನೇಮಕವಾದ ಪಾರಾಯಣ ಪಾಠವು 2ನೇ ತಿಮೋತಿ 2ನೇ ಸಂಧಿ 20ರಿಂದ 26. 2 Timothy chapter 2 verse 20 to 26.
ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡೆತುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸಂಕೃತಿಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಮೂಢರ ಬುದ್ಧಿಲ್ಲದ ವಿಚಾರಗಳು ಜಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳಿಗೆ ಗೊಡವೆಗೆ ಹೋಗಬೇಡ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನು, ಸಹಿಸಿಕೊಳ್ಳುವವನು, ಎದುರಿಸುವವನು, ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು, ಸೈತಾನನ್ನು ಊರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಚಿತ್ತರಾದರು. ದೇವರು ವಾಕ್ಯವನ್ನು Today's scripture reading is taken from 2 Timothy chapter 2 verses 20 to 26. Now in a great house there are not only vessels of gold and silver, but also of wood and clay, some for honorable use, some for dishonorable. Therefore, if anyone cleanses himself from what is dishonorable, he will be a vessel for honorable use, set apart as holy, useful to the master of the house, ready for every good work. So flee youthful passions and pursue righteousness, faith, love, and peace, along with those who call on the Lord from a pure heart. Have nothing to do with foolish, ignorant controversies. You know that they breed quarrels. And the Lord's servant must not be quarrelsome, but kind to everyone, able to teach, patiently enduring evil, correcting his opponents with gentleness. God may perhaps grant them repentance, leading to a knowledge of the truth, and they may come to their senses and escape from the snare of the devil after being captured by him to do his will. May the good Lord bless this reading. Amen. ನಿಮ್ಮೆಲ್ಲರನ್ನು ಈ ಒಂದು ಆರಾಧನೆಗಾಗಿ ಮತ್ತು ಈ ದಿನ ವಿಶೇಷವಾದಂತ ಒಂದು ಭಾನುವಾರ ಎಂಬುದಾಗಿ ಇಂಟರ್ನ್ಯಾಷನಲ್ ಫಾದರ್ಸ್ ಡೇ, ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ. ನಿಮ್ಮೆಲ್ಲರಿಗೆ ತಂದೆಗಳಿಗೆ ನನ್ನ ಒಂದು ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಿಮ್ಮನ್ನು ಈ ದಿನ ಆಶೀರ್ವಾದ ನೀಡ್ಲಿ ಎಂಬುದಾಗಿ ಮತ್ತು ಈ ಒಂದು ಆರಾಧನೆಗೆ ನಾನು ಸ್ವಾಗತ ಮಾಡುವನಾಗಿದ್ದೇನೆ. ವಿಶ್ ಯು ಆಲ್ ಹ್ಯಾಪಿ ಫಾದರ್ಸ್ ಡೇ. ಗಾಡ್ ಬ್ಲೆಸ್ ಯು ಆಲ್. ಅದೇ ತರ ನಮ್ಮ ಒಂದು ಕೊನೆಯ ಒಂದು ಹಾಡು ಹಾಡುವಾಗ ನಮ್ಮ ಒಂದು ಕಾಣಿಕೆಗಳನ್ನು ತೆಗೆದಿಡೋಣ. ಆ ಒಂದು ಸಮಯದಲ್ಲಿ ಸರ್ವಿಸ್ ಚಾಲ್ ಆದಾಗ ಅಥವಾ ಶುರುವಾದ ಮೇಲೆ ನಾವು ಟ್ರೆಜರರ್ ಹತ್ರ ಇಲ್ಲದ್ರೆ ಸಭಾಪಾಲಕರ ಹತ್ರ ತಂದು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಅದೇ ಈವರೆಗೂ ನೀವು ನಿಮ್ಮ ದಶಮಾಂಶದ ಕಾಣಿಕೆಯನ್ನು ವಿಶೇಷದ ಥ್ಯಾಂಕ್ಸ್ ಆಫರಿಂಗ್ ಕಾಣಿಕೆಗಳನ್ನು ನೀವು ಸಭಾಪಾಲಕರ ಹತ್ರ ಕೊಡ್ತಾ ಇದ್ದೀರಿ. ನಿಮಗೆ ವಂದನೆಗಳನ್ನು ತಿಳಿಸುತ್ತೇವೆ. ಆದ್ರೆ ಇನ್ನು ಕೊಡುವಂತವ್ರು ನೀವು ಯಾವಾಗಾದ್ರೂ ಬಂದು ಈ ಕಡೆ ಬಂದರೆ ನಮ್ಮ ಒಂದು ಸಭಾಪಾಲಕರ ಸನ್ನಿಧಿಯಲ್ಲಿ ಇಲ್ಲದೆ ನಮ್ಮ ಟ್ರೆಜರರ್ ಹತ್ರ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಾವು ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನಿಮ್ಮೆಲ್ಲರಿಗೆ ಒಂದು ಸುರಕ್ಷತೆ, ದೇವರು ಆರೋಗ್ಯ ಕೊಡ್ಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ. ನಾವು ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ರಾತ್ರಿ 9:15 10 ಗಂಟೆವರೆಗೂ ನಮ್ಮ ಪ್ರಾರ್ಥನೆ ಇರುತ್ತದೆ. ನಾವು 5-6 ಜನ ನಾವು ಸೇರಿ ಬರ್ತೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜಾಯಿನ್ ಆಗಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ವಾಕ್ಯ ಹೇಳುತ್ತದೆ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಅಂಡ್ ವಿ ಹ್ಯಾವ್ every day, like from Monday to Saturday we having a prayer, like we pray from 9:15 p.m. to 10 p.m.
during that time we pray various needs, and also each and every family members we pray, like we are 6-7 people, we are coming together and praying the same way, like if you join us, like give maybe at least weekly once or twice, if you join us, like to pray, or at least you don't want to pray, like if you join it encourage us to please join us, and so that those who are praying and joining, it will be great encouragement to continue to pray for one another in this situation, like still the serious condition may come, but in all situation our God is one who cares and take care of us. ದೇವರು ಈ ಒಂದು ಸಮಯದಲ್ಲಿ ಆಶೀರ್ವಾದ ನೀಡಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ. ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತರು ನಾಳೆ ಆಂಟಿ ಯಶೋದಾ ಕೋಟೆನವರು ಬರ್ತ್ಡೇ ಆಚರಿಸುವಂತರಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಆಂಟಿಗೆ ಇನ್ನೂ ದೀರ್ಘಾಯುಷ್ಯ ಕೊಟ್ಟು ಆಶೀರ್ವಾದ ನೀಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ. ಆನ್ 21st auntie, tomorrow 21st auntie Yashoda Kotian is celebrating her birthday. We wish you God's blessing upon her and as she celebrate her birthday. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ಕರ್ತನೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿದ್ದೇವೆ. ಈ ದಿನ ಬರ್ತ್ಡೇ ಆಚರಿಸುವಂತರಿಗೋಸ್ಕರ ಈ ಒಂದು ವಾರದಲ್ಲಿ ಮತ್ತು ವಿಶೇಷವಾಗಿ ಆಂಟಿ ಯಶೋದಾ ಕೋಟೆಯನ್ ಅವರು ಕರ್ತನೆ ಅವರು ಜನ್ಮದಿನವನ್ನು ಆಚರಿಸುವಂತವರಾಗಿದ್ದಾರೆ. ನಾಳೆ ಕರ್ತನೆ ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೆಂದುಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ ಎಂಬುದಾಗಿ ನಿನ್ನ ಉಪಕಾರಗಳನ್ನು ನಾವು ಸ್ಮರಿಸಿ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಆಂಟಿಯನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡು, ದೀರ್ಘಾಯುಷ್ಯವನ್ನು ಕೊಟ್ಟು ನಾನು ನಿನ್ನನ್ನು ತೃಪ್ತಿಪಡಿಸ್ತೇನೆ ಎಂಬುದಾಗಿ ಹೇಳಿದ್ದೆ. ನಿನ್ನ ವಿಶೇಷವಾದ ರಕ್ಷಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ಕರ್ತನೆ ಕೀರ್ತನೆ 91:16ನೇ ವಚನದಲ್ಲಿ ಕರ್ತನೆ ಹದ್ದಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡ್ತಾನೆ ಎಂಬುದಾಗಿ ಹೇಳುವಾತನೇ ಸ್ವಾಮಿ, ನಿನ್ನ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನೇ ಕರುಣಿಸಪ್ಪ, ನಿನ್ನ ದಯ ತೋರಿಸಿ ನಿನ್ನ ಒಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಅವರ ತಮ್ಮ ಕರ್ತನೆ ಒಂದು ಊರಿನಲ್ಲಿ ಕರ್ತನೆ ಸ್ವಾಮಿ ಅವರು ಸೊಕ್ಕಿಲ್ ಎಂಬುದಾಗಿ ಕೇಳಿದ್ದೇವೆ. ಅವರು ಕರ್ತನೆ ವಿಲ್ಸನ್ ಬಂಗೇರಾಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರಿಗೆ ಕರ್ತನೆ ಸ್ವಾಮಿ ಕ್ಯಾನ್ಸರ್ ಇದೆ ಎಂಬುದಾಗಿ, ಆದ್ರೆ ಸ್ವಾಮಿ ಈ ಒಂದು ಸಮಯದಲ್ಲಿ ಅವರನ್ನೇ ನಿನ್ನ ಮುಟ್ಟು ಗುಣಪಡಿಸು, ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ಬೇಡುತ್ತೇವೆ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಆಂಟಿ ಯಶೋದಾ ಕೋಟ್ಯಾನ ಅವರು ನಿನ್ನ ಕೈಲಿ ಇಡ್ತೇನೆ. ಅವ್ರು ಕೊಟ್ಟಿರುವಂತ ಮಕ್ಕಳು ಮೊಮ್ಮಕ್ಕಳಿಗಾಗಿಯೂ ಸೊಸೆಯಂದ್ರಿಗಾಗಿ ಹಳೆಯರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಲ್ಲರ ಹೆಸರಾಗ ಆಶೀರ್ವಾದ ನೀಡಿ ನೀನೆ ಆಶೀರ್ವಾದ ನೀಡಬೇಕೆಂಬುದಾಗಿ ಬೇಡಿ ಆಂಟಿ ಯಶೋದಾ ಕೋಟ್ಯಾನ ಅವ್ರು ನಿನ್ನ ಕೈಲಿಡ್ತಾ ಬೇಡಿರುವಂತ ವಿಜ್ಞಾಪನೆ ಬೆಳೆದ್ಬಿಟ್ಟುವಂತ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಈ ಒಂದು ಸಮಯದಲ್ಲಿ ವರ್ಷಿಪ್ ಸಾಂಗ್ ಲೀಡ್ ಮಾಡ್ತಾರೆ ಬ್ರದರ್ ಸ್ಟೀಫನ್ ಬಂಗೇರಾ ಅಂಡ್ ಫ್ಯಾಮಿಲಿ. ದೇ ವಿಲ್ ಲೀಡ್ ಅಸ್ ಇನ್ ವರ್ಷಿಪ್ ಸಾಂಗ್ಸ್. Praise the Lord. For today's praise and worship, we'll sing song number 111, which says, "Thy loving kindness is better than life." Song number 111. Thy loving kindness is better than life. Thy loving kindness is better than life. My lips shall praise thee, thus will I bless thee. Thy loving kindness is better than life. I lift my hands up unto thy name. I lift my hands up unto thy name. My lips shall praise thee, thus will I bless thee. Thy loving kindness is better than life. From the Hindi section, we'll sing song number 240. Song number 240, Jai Jai Prabhu Yeshu Ki.
Hosanna, la 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 la. Hallelujah, amen. खून की धारा बहती सूली से, जिसमें दुले सब पाप। तोलो तुम भी अपने दिलों को, जिसमें रहे नादान। खून की धारा बहती सूली से, जिसमें दुले सब पाप। तोलो तुम भी अपने दिलों को, जिसमें रहे नादान। जय जय प्रभु यीशु की, जय जय प्रभु यीशु की। हमको बचाने आया जगत में, उसकी स्तुति करो। आहा हा हा हालेलुया, Hosanna, la 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 la. Hallelujah, amen. ग्रहण करो तुम आज यीशु को, प्रेम की बहती धार। उसको बना लो केवल हारा, नाम लगा लो पार। ग्रहण करो तुम आज यीशु को, प्रेम की बहती धार। केवल हारा, नाम लगा लो पार। जय जय प्रभु यीशु की, जय जय प्रभु यीशु की। हमको बचाने आया जगत में, उसकी स्तुति करो। आहा हा हालेलुया, Hosanna, la 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 la. Hallelujah, amen. From the Kannada section, we'll sing song number 366. Song number 366. ಯೇಸು ಪ್ರೀತಿಸುತ್ತಾನೆ, ನನ್ನನ್ನು ಪ್ರೀತಿಸುತ್ತಾನೆ. ನನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನನ್ನನ್ನು ಪ್ರೀತಿಸುತ್ತಾನೆ. ನನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನನ್ನ ಸಮಸ್ಯೆನಿದ್ದರೂ ಚಿಂತೆಯಲ್ಲಿ ಮುಳುಗಿದರು. ನನ್ನ ಸಮಸ್ಯೆನಿದ್ದರೂ ಚಿಂತೆಯಲ್ಲಿ ಮುಳುಗಿದರು. ಯೇಸು ನನಗೆ, ಯೇಸು ನನಗೆ ವಿಶೇಷ ಪರಿಹಾರ ಮಾಡುವನು. ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನನ್ನನ್ನು ಪ್ರೀತಿಸುತ್ತಾನೆ. ನನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನನ್ನ ಅನೇಕ ಕಷ್ಟಗಳು ಸಹಿಸಿಕೊಳ್ಳ
ದುಃಖಗಳು ನನ್ನಲ್ಲಿ ಅನೇಕ ಕಷ್ಟಗಳು ಸಹಿಸಿಕೊಳ್ಳ ದುಃಖಗಳು ಕರ್ತನು ನನಗೆ ಕರ್ತನು ನನಗೆ ಅಪಾರ ಸಹಾಯ ಮಾಡುವನು ಅಪಾರ ಸಹಾಯ ಮಾಡುವನು ಯೇಸು ಪ್ರೀತಿಸುತ್ತಾನೆ ನನ್ನನ್ನು ಪ್ರೀತಿಸುತ್ತಾನೆ ನನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನನ್ನನ್ನು ಪ್ರೀತಿಸುತ್ತಾನೆ. Lord and Father, once again, thank you for this time which you have given us, O Lord Jesus, to praise and worship you, O Lord Jesus, to lift up your name. Yes, Lord, thank you for loving us, O Lord Jesus. Thank you for shedding your blood on the cross of Calvary. Thank you for helping us, O Father, and saving us from the sins. Yes, Lord, we give you all the glory and the honor, O Lord Jesus. Yes, Lord, as we read in your word, O Lord Jesus. Yes, Lord, make us useful weapons, vessels for your kingdom, O Lord Jesus. Yes, Lord, there will be different type of vessels. You give each one the talent that is required, O Father, Lord Jesus, and use us for your glory, O Lord Jesus. Yes, Lord, help us to be humble and kind, O Lord Jesus, soft-hearted, O Lord Jesus. Yes, Lord, so that when we speak, O Lord Jesus, the words that we speak, the actions help people to understand that you live in us, O Lord Jesus. Yes, Lord, the rest of the time we commit into your hands, O Lord Jesus. Yes, Lord, you bless our pastor who is going to share your word, O Lord Jesus. You enable him, O Father, to share, to speak your word, O Lord Jesus. And, O Father, when he speaks, O Lord Jesus, when we listen, O Father, help us, O Father, that might be a change in us, O Lord Jesus. Help us, O Father, to be away from foolish arguments, O Lord Jesus. Yes, Lord, you be with us and bless us. Cover us under your precious blood. In Christ Jesus' name we pray. Amen. Amen. ಈ ದಿನ ವಿಶೇಷವಾದಂತ ಭಾನುವಾರ ದಿನದಲ್ಲಿ ನಮ್ಮ ಒಂದು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಂತ ವೇದ ಭಾಗ 2ನೇ ತಿಮೋತಿ 2ನೇ ಅಧ್ಯಾಯ ವಚನ 20ರಿಂದ 26ರವರೆಗೂ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. ಈ ದಿನದಲ್ಲಿ ಫಾದರ್ಸ್ ಡೇ ಇದ್ದ ಕಾರಣ ಈ ಒಂದು ಪ್ಯಾಸೇಜ್ ಅನ್ನು ನಾನು ಆರಿಸಿಕೊಂಡಿದ್ದೇನೆ. ಮತ್ತು ಫಾದರ್ಸ್ ಡೇ ದಿನದಲ್ಲಿ ಇದನ್ನು ನಾವು ನೋಡುವಾಗ ನಾವು ಆಚರಣೆಗೆ ಬಂದು ಸುಮಾರು ವರ್ಷಗಳಾಯಿತು. ಈವನ್ ಜೂನ್ 3rd ಸಂಡೇ ಫಾದರ್ಸ್ ಡೇ ನ ಅಬ್ಸರ್ವ್ ಮಾಡುವಂತವರಾಗಿದ್ದಾರೆ. ಇಂಟರ್ನ್ಯಾಷನಲ್ ಫಾದರ್ಸ್ ಡೇ ನ ಅಬ್ಸರ್ವ್ ಮಾಡ್ತೇವೆ. ಫಾದರ್ಸ್ ಡೇ ನ ಕರ್ತನೆ ಮೇ 2ನೇ ಭಾನುವಾರಕ್ಕೆ ನಾವು ಆರಾಧನೆ ಮಾಡುತ್ತೇವೆ, ಅವರನ್ನು ಆನರ್ ಮಾಡುತ್ತೇವೆ ಹಾಗೂ ಪ್ರಾರ್ಥಿಸ್ತೇವೆ ಅವರಿಗೋಸ್ಕರ. ಅದೇ ತರ ಈ ದಿನ ಸಹ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿ ನಮ್ಮ ಎಲ್ಲಾ ಫಾದರ್ಸ್ ಗೆ ನಾವು ಆನರ್ ಮಾಡಬೇಕಾಗಿತ್ತು. ಆದರೆ ಲಾಕ್ಡೌನ್ ಇಂದ ನಾವು ಸಭೆಯಲ್ಲಿ ಸೇರಿ ಬರ್ತಾ ಇಲ್ಲ. ಆ ಒಂದು ಕಾರಣದಿಂದ ನಾವು ಇಲ್ಲಿಂದಲೇ ಅವರಿಗೆ ವಿಶ್ ಮಾಡ್ತೇವೆ ಮತ್ತು ಅವ್ರಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ದಿನದಲ್ಲಿ ನಾನು ಈ ಒಂದು ಫಾದರ್ಸ್ ಡೇ ದಿನದಲ್ಲಿ ಬೀಯಿಂಗ್ ಎ ಗಾಡ್ಲಿ ರೋಲ್ ಮಾಡೆಲ್ ಇನ್ ದ ಫ್ಯಾಮಿಲಿ, ನಾವು ತಂದೆಯ ಒಂದು ಇದರಲ್ಲಿ ಇರುವಾಗ ನಾವು ಹೇಗೆ ನೀವು ಇದನ್ನು ನಾವು ಸಾಕ್ಷಿ ಉಳ್ಳವರು ಅಥವಾ ಮಾಡೆಲ್ ಆಗಿರ್ಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಫಾದರ್ಸ್ ಅಲ್ಲಿ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಹೋದ ವರ್ಷದಲ್ಲಿ ಅನ್ಕೊಂತೀನಿ. ಆ ಒಂದು ಸಮಯದಲ್ಲಿ ನೋಡ್ತೇವೆ ತಂದೆಯ ಒಂದು ಪ್ರೀತಿ ಆ ಒಂದು ಮಗನ ಮೇಲೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ವಿಷಯದಲ್ಲಿ ನಾನು ಮಾತನಾಡಿದ್ದೇನೆ. ಅದೇ ತರ ಏನಂದ್ರೆ ಅಬ್ರಾಮ್ ಇಸಾಕ್ ಅವರ ಮತ್ತು ತಂದೆ ಮತ್ತು ಮಗನ ಒಂದು ಪ್ರೀತಿಯ ವಿಷಯದಲ್ಲಿ, ಆ ಒಂದು ನಡವಳಿಕೆ ವಿಷಯದಲ್ಲಿ ನಾವು ನೋಡ್ತೇವೆ. ಎಫೆಸದಲ್ಲಿ ನಾವು ನೋಡ್ತೇವೆ ಏನಂದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ ನಾವು ನೋಡ್ತೇವೆ.
ಮಕ್ಕಳನ್ನು ಒಂದು ಭಯಭಕ್ತಿಯಲ್ಲಿ ನಡೆಸಿರಿ ಎಂಬುದಾಗಿ ನಾವು ನೋಡುತ್ತೇವೆ. ದಶಾಜ್ಞೆಗಳಲ್ಲಿ ಸಹ ನಾವು ನೋಡುತ್ತೇವೆ ಏನಂದ್ರೆ 5ನೇ ಆಜ್ಞೆ ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ನಿಮಗೆ ಆಶೀರ್ವಾದ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ 2 ನಾವು ನೋಡುತ್ತೇವೆ. ಒಂದು ಏನಂದ್ರೆ ಮಕ್ಕಳು ತಂದೆಗಳಿಗೆ ಅಥವಾ ಸನ್ಮಾನಿಸುವಂತದ್ದು, ಗೌರವಿಸುವಂತದ್ದು, ಅವರನ್ನು ಆನರ್ ಮಾಡುವಂತದ್ದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ಸಮಯದಲ್ಲಿ ಸಹ ನಾವೇನಂದ್ರೆ ತಂದೆ ತಾಯಿಗಳಾಗಿರುವಾಗ ನಾವು ಸಹ ಏನಂದ್ರೆ ಆ ಮಕ್ಕಳಿಗೆ ಒಂದು ಕ್ರಿಸ್ತನ ಒಂದು ಭಯಭಕ್ತಿಯಲ್ಲಿ ನಡೆಸುವಂತದನ್ನ ನಾವು ನೋಡುತ್ತೇವೆ. ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಏನಂದ್ರೆ ಜ್ಞಾನಿಯಾದಂತ ಸೊಲೊಮೋನನ್ನು ಬರೀತಾನೆ 3ನೇ ಅಧ್ಯಾಯ 5-6ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ನಿನ್ನ ಸ್ವಬುದ್ಧಿಯನ್ನು ನೀನು ಮೇಲೆ ಆತುಕೊಳ್ಳದೆ ದೇವರ ಮೇಲೆ ವಿಶ್ವಾಸ ಇಡು, ದೇವರ ಮೇಲೆ ನಂಬಿಕೆ ಇಡು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಲ್ಲಿ ಏನೆಂದರೆ ನಮ್ಮ ದೇವರು ತಂದೆ ಆಗಿದ್ದಾನೆ, ನಾವು ಮಕ್ಕಳಾಗಿದ್ದೇವೆ ಎಂಬುದಾಗಿ, ಆ ಮಕ್ಕಳಾಗಿ ನಾವು ತಂದೆಗೆ ಅಥವಾ ಏನು ಸನ್ಮಾನ ಮಾಡಬೇಕು, ಅದೇ ತರ ತಂದೆಯಾಗಿ ಅವರು ತಮ್ಮ ಒಂದು ಕರ್ತವ್ಯಗಳೇನು ಅಥವಾ ಅವರ ಒಂದು ಮಾದರಿ ಜೀವಿತ ಏನೆಂಬುದಾಗಿ ನಾವಿಲ್ಲಿ ನೋಡ್ತೇವೆ. In this on Father's Day, we will seen the many times, like we maybe heard about the message of the father and son relationship, how we need to honor our parents and father and mother. The Mother's Day will observe on May 2nd Sunday every year, and June 3rd Sunday we will observe as a Father's Day. And so many years this internationally we are observing, our Methodist Church is observes this Father's Day also, where the prodigal son and father, when you see the love of the father when for his children, when we see, and Abraham and Isaac we have seen in the Genesis chapter 2 22 verses 1-14, and in 10 commandments we have seen, like we need to honor our father and mother. 5th commandment in Ephesians chapter 6 also it says, like honor your parents, and also like do not provoke your children, it says, like in Ephesians. The same way, like the relationship, how we respect our parents, how we nurture them in the Christian way, that is also implies in the Proverbs chapter 3 and 5th and 6th verse. It says, like that you need to trust in the Lord, don't be lean on your own understanding, with wisdom and knowledge. Like the Solomon, he got the worldly, the wisest man, he writing, and like a son and father relationship in that Proverbs chapter 3. And today I have chosen a passage in 2 Timothy chapter 2 verse 20-26. Here also, like Paul is a father, the spiritual father, the Timothy is a spiritual son. The Paul is writing to the Timothy, the son, father is writing about the instruction to the children, and also like how we need to, as a father or a son, how we need to be, our children, how we need to be Christian way we need to follow. In this ನಾವು ನೋಡುವಾಗ ಏನಂದ್ರೆ ಪೌಲನು ಒಂದು ಆತ್ಮಿಕವಾದಂತ ಒಂದು ತಂದೆ ಆಗಿದ್ದಾನೆ, ಅವರ ಮಗ ಏನಂದ್ರೆ ಆತ್ಮಿಕವಾದಂತ ಮಗ ಏನಂದ್ರೆ ತಿಮೋತಿನಾಗಿದ್ದಾನೆ. ಪೌಲನು ತಿಮೋತಿಗೆ 2ನೇ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ, ಹೇಗೆ ಒಂದು ಮಾಡೆಲ್ ಆಗಿ ಅಥವಾ ಒಂದು ಸಾಕ್ಷಿ ಉಳ್ಳವರಾಗಿ, ಮಾಡೆಲ್ ಎಂಬುದಾಗಿ ಹೇಳುವಾಗ ಒಬ್ಬರನ್ನು ಆಧರಿಸುತ್ತದ್ದು, ಹೇಗೆ ನಾನು ನಡೀತೇನೋ ಅದೇ ತರ ನನ್ನ ಮಕ್ಕಳು ನಡೆಯುತ್ತಾರೆ, ಅಥವಾ ನಾನು ಪ್ರಾರ್ಥನೆ ಜೀವಿತದಲ್ಲಿ, ನಾನು ಸತ್ಯವೇದದಲ್ಲಿ ನಾವು ಓದುವಂತದ್ದಾಗಿದ್ದರೆ ಅದೇ ತರ ನನ್ನ ಮಕ್ಕಳು ಸಹ ಕಲಿಯುವಂತರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಚಿಲ್ಡ್ರನ್ ಏನಂದ್ರೆ ತಂದೆ ತಾಯಿಗಳನ್ನು ಇಮಿಟೇಟ್ ಮಾಡ್ತಾರೆ. ತಂದೆ ತಾಯಿಗಳು ಹೇಗೆ ಡ್ರೆಸ್ ಮಾಡ್ತಾರೋ ಹಾಗೆ ಮಕ್ಕಳು ಸಹ ಕೆಲವು ಸಮಯದಲ್ಲಿ ಮಾಡುವಂತವರಾಗಿದ್ದಾರೆ. ನಾವು ಸಣ್ಣ ಮಕ್ಕಳನ್ನು ನೋಡ್ತೇವೆ ಏನಂದ್ರೆ ಅವರು ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅವ್ರ ತಾಯಿ ಹಾಗೆ ಒಂದು ಸೀರೆ ಹಾಕೊಳ್ಳುವಂತದ್ದಾಗಲಿ, ಒಂದು ಬಟ್ಟೆ ಹಾಕೊಳ್ಳುವಂತದ್ದಾಗ್ಲಿ, ಒಂದು ಒಡವೆ ಹಾಕೊಳ್ಳೋದಂತ, ಆ ರೀತಿಯಾಗಿ ಅವರು ಅನುಕರಣೆ ಮಾಡುವಂತವರಾಗಿದೆ. ಅದೇ ತರ ಏನಂದ್ರೆ ನಾವು ಒಂದು ವೇಳೆ ಕೆಟ್ಟ ಭಾವನೆ ಅಥವಾ ಕೆಟ್ಟ ಒಂದು ನಡತೆ ಉಳ್ಳವರಾಗಿದ್ದಾರೆ, ಅವರು ಸಹ ಒಂದು ಕೆಟ್ಟ ನಡತೆ ಉಳ್ಳವರಾಗ್ತಾರೆ. ನಾವು ಅವ್ರ ಮಕ್ಕಳು ಕೆಟ್ಟ ನಡತೆಗೆ ಹೋದಂತ ಸಮಯದಲ್ಲಿ ನಾನೇ ಹೇಳಲಿಕ್ಕೆ ಹೋದ್ರೆ ಅವರು ಕೇಳುವುದಿಲ್ಲ, ಯಾಕಂದ್ರೆ ನಾನು ಸರಿಯಾಗಿದ್ದರೆ ಅವ್ರನ್ನ ಮಕ್ಕಳು ಸಹ ಕೇಳ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೇನಂದ್ರೆ ಇಲ್ಲಿ ನಾವು ನೋಡುವಾಗ ಫಾದರ್ಸ್ ಡೇ ದಿನದಲ್ಲಿ ಬೀಯಿಂಗ್ ಎ ಗಾಡ್ಲಿ ರೋಲ್ ಮಾಡೆಲ್ ಇನ್ ದ ಫ್ಯಾಮಿಲಿ, ನಾನು ಈ ಒಂದು ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ
ಒಂದು ಚರ್ಚ್ ಒಂದು ಕುಟುಂಬ ಆಗಿದೆ, ನಮ್ಮ ಫ್ಯಾಮಿಲಿ ಒಂದು ಕುಟುಂಬ ಆಗಿದೆ, ಒಂದು ಸೊಸೈಟಿ ಒಂದು ಕುಟುಂಬದ ರೀತಿಯಲ್ಲಿ ಆಗಿರುವಂತದ್ದಾಗಿರುವಾಗ ಒಂದು ಗಾಡ್ಲಿ ಅಥವಾ ಎಂಬುದಾಗಿ ನೋಡುವಾಗ ದೈವತ್ವ ಅಥವಾ ದೇವರನ್ನು ಅನುಸರಿಸುವಂತದ್ದು, ಕ್ರಿಸ್ತನನ್ನು ಅನುಸರಿಸುವಂತದ್ದು. ಪೌಲನು ಹೇಳ್ತಾನೆ ಅಂದ್ರೆ, ನಾನು ಕ್ರಿಸ್ತನನ್ನು ಅನುಸರಿಸಿದ ಹಾಗೆ ನೀವು ನನ್ನನ್ನು ಅನುಸರಿಸಿರಿ. ಐ ಆಮ್ ಇಮಿಟೇಟಿಂಗ್ ಕ್ರೈಸ್ಟ್ that you also imitate me, he says. He is saying that one, he is following the Christ-like life. ನಾವು ಕ್ರಿಸ್ತನ ಒಂದು ಜೀವಿತದ ಅನುಸಾರವಾಗಿ ನಾವು ನಡೆಯುವಾಗ ಪೌಲನು ಹೇಳಿದ್ದ ಗಂಟಘೋಷವಾಗಿ, ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೇನೆ, ಅದೇ ತರ ನೀವು ನನ್ನನ್ನು ಅನುಸರಿಸಿರಿ ಎಂಬುದಾಗಿ. ಯಾವಾಗ ನಮ್ಮ ಒಂದು ಫ್ಯಾಮಿಲಿ ಅಥವಾ ದೈವತ್ವದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ಇರ್ತದೋ, ಅದೇ ರೀತಿ ನಮ್ಮ ಮಕ್ಕಳು ಸಹ ಅದನ್ನು ಅನುಸರಿಸುವಂತರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ 20ನೇ ವಚನದಿಂದ 2ನೇ ಅಧ್ಯಾಯ 2ನೇ ತಿಮೋತಿ 2ನೇ ಅಧ್ಯಾಯ 20ನೇ ವಚನದಿಂದ 26 ಕನ್ನಡದಲ್ಲಿ ನಮ್ಗೆ ಇಂಗ್ಲಿಷ್ ನಲ್ಲಿ ಓದಲಾಯಿತು. ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಏನಂದ್ರೆ, ನಾವೆಲ್ಲರೂ ಏನಂದ್ರೆ ಒಂದು ತಂದೆಗಳು ಅಥವಾ ಆಗಿರುವಂತಹ ಸಮಯದಲ್ಲಿ ನಾವು ಒಂದು ಪೊಟೆನ್ಶಿಯಲ್ ಅಲ್ಲಿ ಇದ್ದೇವೆ ಅಥವಾ ಆದ್ರೆ ನಮ್ಮ ಒಂದು ಕ್ವಾಲಿಟಿ ಲೈಫ್ ಸಹ ಬಹಳ ಮುಖ್ಯವಂತದ್ದು, ನಮ್ಮ ಒಂದು ಗುಣ ನಡತೆಗಳು ಸಹ ಬಹಳ ಮುಖ್ಯ ಎಂಬುದಾಗಿ ಇಲ್ಲಿ ಬರೆಯುತ್ತಾ ಇದ್ದಾನೆ. In 2 Timothy chapter 2 verse 20, believe the apostle Paul draw a picture of a church in which there are people who honor God and people who dishonor God. Of course, Paul wanted Timothy to be a person who honored God, and this implies certain qualities in one's life. Being a godly role model, a vessel of honor involves several qualities. We will see some examples here, like another 5 points we have taken out from here. Here says, like, there is in the one house that serving vessels, we say some vessels for the good purpose, some vessels for the dishonor purpose. Means all the vessels we will not use for the same purposes. Some we may use for in the washroom, some vessels we may use for some vessels in the kitchen. We use some vessels in the dining table. There are, like, different vessels and different purposes they will use. The same way, like, in that we are in the God's family, the one who some people they honor and some people they dishonor. ಇಲ್ಲಿ ನಾವು ನೋಡುವಾಗ, ಇಲ್ಲಿ ನಾವು 20ನೇ ವಚನದಲ್ಲಿ ನೋಡುವಾಗ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಇಲ್ಲಿ ಬೆಳ್ಳಿ ಬಂಗಾರ ಪಾತ್ರೆಗಳನ್ನು ತೆಗೆದುಕೊಂಡು ನಾವು ಅಡಿಗೆ ಮಾಡುವುದಿಲ್ಲ. ಅದೇ ತರ ಏನೆಂದರೆ, ನಾವು ಬೇರೆ ಒಂದು ಪಾತ್ರೆಗಳನ್ನು ಇತರ ಒಂದು ಇದಕ್ಕೋಸ್ಕರ ಯೂಸ್ ಮಾಡೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಲ್ಲಿ ಏನಂದ್ರೆ, ನಾವು ಯಾವುದು ಆನರ್ ಆಗ್ತದೆ, ಯಾವುದು ಡಿಸ್ಆನರ್ ಆಗ್ತದೆ ಎಂಬುದಾಗಿ, ಯಾವುದು ಉತ್ತಮವಾದಂಥದ್ದು ಬಳಕೆಗೆ ಬರಬೇಕು, ಯಾವುದು ಉತ್ತಮವಾದಂಥದ್ದು ಎಂಬುದಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ ತಿಮೋತಿಗೋಸ್ಕರ. ಇಲ್ಲಿ ನಾವು ನೋಡುವಾಗ ಮೊದಲನೇ ಪಾಯಿಂಟ್ ಅನ್ನು ನೋಡೋಣ. ದ ಬೀಯಿಂಗ್ ಎ ಗಾಡ್ಲಿ ರೋಲ್ ಮಾಡೆಲ್ ಇನ್ವಾಲ್ವ್ಸ್ ಎ ಕ್ಲೆನ್ಸ್ಡ್ ಲೈಫ್. ನಾವು ಏನ್ ರೋಲ್ ಮಾಡೆಲ್ ಮೊದಲನೇದ ಒಂದು ಪಾಯಿಂಟ್ ಎಂಬುದಾಗಿ ನೋಡುವಾಗ, ಒಂದು ಶುದ್ಧೀಕರಣವಾದಂತ ಜೀವಿತ. ಹೇಗೆ ನಾವು ಶುದ್ಧೀಕರಣವಾಗ್ತದೆ, ನಾವು ಪಾಪದಿಂದ ಹೇಗೆ ಶುದ್ಧೀಕರಣವಾಗ್ತೇವೆ, ನಾವು ಆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಶುದ್ಧೀಕರಣವಾಗ್ತೇವೆ. ನಾವು ಅನೇಕರು ಈ ದಿನದಲ್ಲಿ ನಾವು ನೋಡ್ತೇವೆ, ದೇವರು ಬರುವಂತ ಸಮಯ ಹತ್ತಿರವಾಗಿದೆ. That many we were not expecting all the signs and wonders is what is happening around us. Like, we think that Jesus Christ will come, rapture will take any time. Like, we need to prepare ourselves. ನಮ್ಮನ್ನು ನಾವು ಶುದ್ಧೀಕರಣ ಮಾಡಬೇಕು, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು, ನಮ್ಮ ಪಶ್ಚಾತ್ತಾಪದಿಂದ ಬರಬೇಕು, ನಮ್ಮ ಪಾಪಗಳು ಕ್ಷಮಾಪಣೆ ಕೇಳಬೇಕು ಎಂಬುದಾಗಿ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ವಾಕ್ಯಗಳು ಹೇಳುತ್ತವೆ. ಅದೇ ತರ ಏನಂದ್ರೆ, ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳುವಾಗ ಏನಂದ್ರೆ, ಈ ಒಂದು ಮೊದಲನೇ ಒಂದು ಪಾಯಿಂಟ್ ನೋಡ್ತೇವೆ, ನಮ್ಮನ್ನು ನಾವು ಸರಿ ಪಡಿಸಿಕೊಳ್ಳಬೇಕೆಂಬುದಾಗಿ ನಾವು ನೋಡುತ್ತೇವೆ. Look at the beginning of the verse 21. Therefore, if anyone cleanses himself from the latter, he will be vessel for honor. 21ನೇ
ನಾನು ಓದಿದ ಹಾಗೆ, ಇಫ್ therefore if anyone cleanses himself from what is dishonorable, ಇಲ್ಲಿ 21 ವಚನವಾಗ್ತದೆ, ಈಗಿರಲಾಗಿ ಒಬ್ಬನು ಹೀನವಾದ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದಂತಹ ಬಳಕೆಗೆ ಯೋಗ್ಯನಾಗುವನು. ಮೊದಲನೇದೇನೆಂದರೆ ನಾವು ಏನ್ ಮಾಡ್ಬೇಕಂತೆ, ನಮ್ಮ ಒಂದು ಹೀನ ನಡತೆ ಅಥವಾ ಕೆಟ್ಟ ಸಹವಾಸ ಏನಾನು ಇದ್ರೆ, ನಮ್ಮ ದುರ್ನಡವಳಿಕೆ ಇದ್ದರೆ, ನಾವು ಸರಿಯಾದ ರೀತಿಯಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ನನ್ನ ಕಾರ್ಯಗಳು ಇಲ್ಲದೆ ಹೋದರೆ ನಾನೇನ್ ಮಾಡ್ಬೇಕಂತೆ, ನಾನು ಶುದ್ಧಿ ಮಾಡಿಕೊಳ್ಳಬೇಕಂತ. ನಾವು ವೆಸಲ್ಸ್ ಅನ್ನು ನೋಡ್ತೇವೆ, ನಾವು ಊಟ ಮಾಡ್ತೇವೆ, ತಟ್ಟೆಯನ್ನು ಅಥವಾ ಪ್ಲೇಟ್ಸ್ ಅನ್ನು ನಾವು ನೋಡ್ತೇವೆ, ಅದು ಆ ಒಂದು ಸ್ವಚ್ಛ ನಾನು ಏನ್ ಮಾಡ್ತೇವೆ, ನಾವು ತಿರುಗಿ ಅದನ್ನು ನಾವು ವಾಶ್ ಮಾಡ್ತೇವೆ. It is not used for next time, or the other person they cannot use that. What we'll do, we'll wash it. It is ಅದೇ ತರ ಏನಂದರೆ ಅದು ಹೀನವಾದಂಥದ್ದು ಅಥವಾ ಕೊಳೆಯಾಗಿರುವಂತದ್ದು, ಅದಕ್ಕೇನಾದ್ರೆ ನಾವು ತೊಳೆಯುತ್ತೇವೆ. ಅದೇ ತರ ನಮ್ಮ ಜೀವಿತಗಳನ್ನು ನಾವು ಸಹ ಏನಂದ್ರೆ ಶುದ್ಧಿ ಮಾಡಿಕೊಳ್ಳಬೇಕಾಗಿದೆ. ಹೇಗೆ ನಾವು ಶುದ್ಧಿ ಮಾಡಿಕೊಳ್ಳುತ್ತೇವೆ, ನಮ್ಮನ್ನು ನಾವು ಶುದ್ಧೀಕರಿಸ, ಅಥವಾ ನಾನು ಬೆಳಿಗ್ಗೆ ಬರುವಾಗ ನಾನು ಸ್ನಾನ ಮಾಡುತ್ತೇನೆ, ನಾನು ಬೇರೆ ಇಸ್ತ್ರಿ ಬಟ್ಟೆ ಹಾಕೊಳ್ತೇನೆ, ನಾನು ಸ್ವಚ್ಛ ಮಾಡಿಕೊಳ್ಳುತ್ತೇನೆ. When we get up in the morning, we will take bath and we will wear the iron the clothes, and we come with neatly in the presence of the Lord. And the cleanliness is the godliness ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಏನಂದ್ರೆ ನಾವು ಶುದ್ಧ ಅಥವಾ ಆತ್ಮಿಕವಾದಂತಹ ಶುದ್ಧೀಕರಣ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ನಾವು ಆತ್ಮಿಕವಾದಂತಹ ಶುದ್ಧ, ಕೆಟ್ಟ ನಡತೆಗಳನ್ನು ನಾವು ಬಿಟ್ಟಬೇಕು ಎಂಬುದಾಗಿ, ಆ ಒಂದು ಪಾಪಮಯ ಜೀವಿತಗಳನ್ನು ಅಥವಾ ಬಿಟ್ಟು ಬಿಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ದೂರ ಹೋಗಬೇಕೆಂಬುದಾಗಿ ಬಿಟ್ಟು ಬಿಡಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇ ಒಂದು ವಿಷಯದಲ್ಲಿ ನಾವು ನೋಡುವಾಗ, ನಮ್ಮನ್ನು ನಾವು ಶುದ್ಧೀಕರ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಏನಾಗಿದ್ದೇವೆ, ಶುದ್ಧೀಕರಣ ಹೊಂದಿದ್ದೇವೆ ಎಂಬುದಾಗಿ ನೋಡ್ತೇವೆ. ನಮ್ಮ ಸ್ನೇಹಿತರು ಸಹ ಏನಂದ್ರೆ ನಮ್ಮನ್ನ ಏನಂದ್ರೆ ಕೆಟ್ಟ ಸಹವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಾವು ಕ್ರೈಸ್ತ ವಿಶ್ವಾಸಿಗಳಾಗಿದ್ದೇವೆ, ಕ್ರೈಸ್ತ ವಿಶ್ವಾಸದಲ್ಲಿ ನಡೆಯುತ್ತೇವೆ, ಆದ್ರೆ ನಮ್ಮ ಒಂದು ಸ್ನೇಹಿತರು ಅಕ್ರೈಸ್ತರು ಅಥವಾ ಅವರು ದೇವರ ವಾಕ್ಯವನ್ನು ಅನುಸರಿಸ ಇರುವಂತವರಾಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ಕೆಟ್ಟ ಸಹವಾಸಕ್ಕೆ ಎಳೆದುಕೊಂಡು ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಒಂದು ವೇಳೆ ಹೋಗಿದ್ರೆ ಅದರಿಂದ ಸಹ ನಾವು ಬಿಟ್ಟು ಬರ್ಬೇಕೆಂಬುದಾಗಿ ಒಂದು ವಾಕ್ಯ ಹೇಳ್ತದೆ, ವನಸ್ಥ ಮಕ್ಕಳಿಗೆ ಹೇಳ್ತದೆ. ಅದೇ ರೀತಿ ಕ್ರೈಸ್ತ ವಿಶ್ವಾಸಿಗೆ ಹೇಳ್ತದೆ. 21ನೇ ವಚನ, ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬುದಾಗಿ ಒಂದು ಗಾದೆ ಇದೆ. ಸಹವಾಸದಿಂದ ಸನ್ಯಾಸಿ ಕೆಡ್ತಾನೆ ಎಂಬುದಾಗಿ ನಾವು ಸನ್ಯಾಸಿ ಎಂಬುದಾಗಿ ನಾವು ನೋಡುವಂತ ಸಮಯದಲ್ಲಿ ನೋಡ್ತೇವೆ. ಬಟ್ ಈಸ್ ಎ ಗಾಡ್ಲಿ ಮ್ಯಾನ್, ಈಸ್ ಎ ಪೇರ್ಫುಲ್ ಮ್ಯಾನ್, ಡೈಲಿ ಈಸ್ ರೀಡಿಂಗ್, ಬಿಕಾಸ್ ಬ್ಯಾಡ್ ಫ್ರೆಂಡ್ಸ್ they made him to go away from the presence of the Lord. That we need to our friends will drag into sin. ನಮ್ಮ ಸ್ನೇಹಿತರು ಏನ್ ಮಾಡ್ತಾರೆ, ನಮ್ಮನ್ನು ಎಳೆದುಕೊಂಡು ಹೋಗ್ತಾರೆ ಆ ಒಂದು ಪಾಪಮಯ ಜೀವಿತಕ್ಕಾಗ್ಲಿ ಇನ್ಯಾವುದಕ್ಕೆ ಅಂದ್ರೆ ಏನಾಗುದಿಲ್ಲ, ಬನ್ರಿ ನಡೆಯೋಣ, ಎಂಜಾಯ್ ಮಾಡೋಣ ಎಂಬುದಾಗಿ ಹೇಳುವಂತವರಾಗಿದೆ. ಇದರಿಂದ ಏನಂದ್ರೆ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳಬೇಕೆಂಬುದಾಗಿ ಮೊದಲನೇ ಒಂದು ಫಾದರ್ಸ್ ಡೇ ದಿನದಲ್ಲಿ, ದಟ್ ವಿ ನೀಡ್ ಟು ಕ್ಲೆನ್ಸ್ ಅವರ್ ಸೆಲ್ಫ್, ವಿ ನೀಡ್ ಟು ಅವೇ ಫ್ರಮ್ the bad friends maybe, or the bad activities maybe, sinful activities maybe, that vessel we need to wash, which is dirty vessels we need to wash. ನಮ್ಮ ದೇಹ ಒಂದು ವೇಳೆ ನಾವು ಒಂದು ವೇಳೆ ಅಥವಾ ಕೆಟ್ಟ ಇದರಲ್ಲಿ ಇದ್ರೆ ಏನಂದ್ರೆ ಪಾಪಮಯ ಜೀವಿತದಲ್ಲಿ ಇದ್ರೆ ಅದನ್ನು ಶುದ್ಧಿ ಮಾಡಿಕೊಳ್ಳೋದು ಹೇದ್ರಿಂದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವೇನಾಗ್ತೇವೆ, ಶುದ್ಧೀಕರಣ ಹೊಂದುವವರಾಗಿದ್ದೇವೆ. ಮತ್ತೆ ಎರಡನೇ ನೋಡೋಣ, ಬೀಯಿಂಗ್ ಎ ರೋಲ್ ಮಾಡೆಲ್ ದ ಇನ್ವಾಲ್ವ್ಸ್ ಅ ಸ್ಯಾಂಕ್ಟಿಫೈಡ್ ಲೈಫ್. ಇಲ್ಲಿ ನಾವು ನೋಡ್ತೇವೆ, ಅದೇ ಒಂದು 21ನೇ ವಚನದಲ್ಲಿ ನಾವು ನೋಡುತ್ತೇವೆ ಅಂದರೆ, ಶುದ್ಧಿ ಮಾಡಿಕೊಂಡರೆ ಅವನ ಉತ್ತಮವಾದ ಬಳಕೆಗೂ ಅಥವಾ ದೇವರ ಸೇವೆಗೆ ಪ್ರತಿಷ್ಠಿತನು ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ವಚನದಲ್ಲಿ 21ನೇ ವಚನದಲ್ಲಿ ನಾವು ನೋಡುತ್ತೇವೆ, he will be vessel for honorable use, a set apart as a holy. The holy ಎಂಬುದಾಗಿ ನೋಡ್ತೇವೆ ನಾವು, ಶುದ್ಧ ಎಂಬುದಾಗಿ ನೋಡ್ತೇವೆ, ಪರಿಶುದ್ಧನ ಎಂಬುದಾಗಿ ದೂತರ ಆರಾಧನೆ ಮಾಡಿದರೆ ಎಂಬುದು ಮೊದಲನೇ ಗೀತ ಹಾಡಿದ್ರೆ ನಾವು ಶುದ್ಧ ಪರಿಶುದ್ಧನ ಹೋಲಿ ಹೋಲಿ ಎಂಬುದಾಗಿ ನಾವು ಹಾಡಿದೆ ಅಂತ ನೋಡ್ತೇವೆ. that we need to sanctify, we need to set apart
ಅಂದ್ರೆ ಏನಂದ್ರೆ ನಾವು ಬೇರೆ ಆಗ್ಬೇಕು. ಎಲ್ಲರೇನಂದ್ರೆ ವಿ sometimes like can we compromise with other people, like whatever they say we listen to them, whatever we wanted to please people. ಇಲ್ಲಿ ನಾವು ನೋಡುವಾಗ ಕೆಲವು ಸಮಯದಲ್ಲಿ ಏನಂದ್ರೆ ನಾವು ಇಲ್ಲಿ ನಾವು ವಾಕ್ಯ ಏನಂದ್ರೆ 21ನೇ ವಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡ್ತೇವೆ, ಯಾವಾಗ ನಾವು ಅವನು ದೇವರ ಸೇವೆಗೆ ಪ್ರತಿಷ್ಠನು ಯಜಮಾನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕಾರಗಳ ಮಾಡುವುದಕ್ಕೆ ಸಿದ್ಧನಾಗ್ತಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗ ನಮ್ಮನ್ನ ಶುದ್ಧಿ ಮಾಡಿಕೊಳ್ಳುತ್ತೇವೋ ಮತ್ತು ಅಂಡ್ ಆಲ್ಸೋ ಲೈಕ್ ವಿ ನೀಡ್ ಟು ಸೆಟ್ ಅಪಾರ್ಟ್ ಅಂತ ನಾವು ಬೇರೆ ಆಗಬೇಕು. ಬೇರೆ ಅಂದ್ರೆ ಅಂತ ಹೇಳಿದ್ರೆ ಅವರು ಮಾಡುವಂತ ಕಾರ್ಯಗಳನ್ನು ನಾವು ಮಾಡಿದ್ರೆ ಏನು ಪ್ರಯೋಜನ? ಇತರ ಕ್ರೈಸ್ತರು ಅಥವಾ ಇತರರು ಮಾಡ್ತಾರೆ ಎಂಬುದಾಗಿ ನಾನು ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಅವರು ವೇಳಂಗಣಿಗೆ ಹೋಗ್ತಾರೆ ಅಂದ್ರೆ ನಾವು ವೇಳಂಗಣಿಗೆ ಹೋದ್ರೆ ಏನು ಪ್ರಯೋಜನ? ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮನ್ನು ನಾವು ಶುದ್ಧೀಕರಣ ಮಾಡಬೇಕು. ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ವಾಕ್ಯವನ್ನು ನಂಬುತ್ತೇವೆ, ಆದರೆ ಇನ್ಯಾವುದೋ ಪ್ರತಿಮೆಯನ್ನು ನಾವು ನಂಬುವುದಿಲ್ಲ, ವಿಶ್ವಾಸ ಇಡಲ್ಲ. ಅದಕ್ಕೆ ಇಲ್ಲಿ ನಾವು ನೋಡುವಾಗ ಏನಂದ್ರೆ ದ ಸೆಕೆಂಡ್ ಪಾಯಿಂಟ್ ಈಸ್ ಇನ್ವಾಲ್ವ್ಸ್ ಸ್ಯಾಂಕ್ಟಿಫೈಡ್ ಲೈಫ್, ದ ಹೋಲಿ ಲೈಫ್. ನಮ್ಮ ಫೌಂಡರ್ ಜಾನ್ ವೆಸ್ಲಿ ಅವರು ನಾವು ನೋಡ್ತೇವೆ ಏನಂದ್ರೆ ಹೋಲಿ ಕ್ಲಬ್ ಮಾಡಿದ್ರೆ ಎಂಬುದಾಗಿ ನೋಡ್ತೇವೆ. ಹೋಲಿ ಕ್ಲಬ್ ಅಲ್ಲಿ ಏನಂದ್ರೆ ಅವರು ಒಂದು ಮೆಥಾಡಿಕಲ್ ಆಗಿ ಬೈಬಲ್ ಸ್ಟಡಿಯನ್ನು ಮಾಡುವಂತದ್ದಾಗ್ಲಿ, ಅವರು ಒಂದು ಅವರ ಜೀವಿತ ಒಂದು ಪರಿಶುದ್ಧವಾದಂತ ಜೀವಿತಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಾವು ಪರಿಶುದ್ಧರಲ್ಲ, ನಾಟ್ ಹೋಲಿ, ಬಟ್ ಬೈ ದ ಬ್ಲಡ್ ಆಫ್ ದ ಲ್ಯಾಮ್ and also like he's forgiven us, and also by the word of God we can purify ourselves, we can cleanse ourselves, we can sanctify. ನಾವು ನಾವು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ this word says sanctified. The word sanctified simply means set apart. To live a sanctified life is to live for God, as the apostle John said, Jesus must increase and I must decrease. ಸ್ನಾನಿಕನಾದ ಯೋಹಾನ ಹೇಳಿದಾನೆ ಏನಂದ್ರೆ ನಾನು ತಗ್ಗಲ್ಪಡಬೇಕು, ಯೇಸು ಸ್ವಾಮಿ ಎತ್ತಲ್ಪಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ತರ ಏನಂದ್ರೆ ನಮ್ಮ ಒಂದು ಜೀವಿತ ಏನಂದ್ರೆ ದೇವರಿಗೆ ಮೆಚ್ಚುಗೆಯಾದಂತ ಜೀವಿತವನ್ನು ಮಾಡುವಾಗ ಏನಂದ್ರೆ ಆ ಒಂದು ಸ್ಯಾಂಕ್ಟಿಫೈಡ್ ಲೈಫ್ ಅಥವಾ ಶುದ್ಧೀಕರಣ ಮಾಡುವಂತದ್ದು ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ಮೂರನೇ ಒಂದು ಪಾಯಿಂಟ್ ಅನ್ನು ನಾವು ನೋಡೋಣಂತೆ. ಒಂದು ಏನಂದ್ರೆ ನಾವು ಸ್ವಚ್ಛ ಮಾಡಿಕೊಳ್ಳಬೇಕು, ನಾವು ತೊಳೆಯಬೇಕು ಅಥವಾ ದೂರ ಓಡಿ ಹೋಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕೆಲವು ಸಮಯದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಉದಾಹರಣೆಯನ್ನು ಹೇಳುವುದಕ್ಕೆ ಇಷ್ಟಪಡ್ತಾನೆ. ಒಬ್ಬ ಹುಡುಗ ಏನಂದ್ರೆ ಅವನು ಐಸ್ ಕ್ರೀಮ್ ತಿನ್ಬೇಕೆಂಬ ಆಸೆ ಅವನಿಗೆ, ಆದ್ರೆ ಅವನಿಗೆ ಐಸ್ ಕ್ರೀಮ್ ಅಂದ್ರೆ ತಗೊಂಡ್ರೆ ಅವನಲ್ಲಿರುವಂತಹ ಹಣ ಖರ್ಚಾಗ್ತದೆ. ಅದಕ್ಕೇನಂದ್ರೆ ಆ ಸಮಯದಲ್ಲಿ ಏನಂದ್ರೆ ಆ ಐಸ್ ಕ್ರೀಮ್ ಮಾರುವವನು ಅವನ ಮನೆ ಮುಂದೆ ಬರ್ತಾನೆ, ಗಂಟೆ ಬರ್ಸ್ತಾನೆ, ಅವ್ನ್ ಗೊತ್ತಾಯ್ತು ಐಸ್ ಕ್ರೀಮ್ ಬರ್ತದೆ ಎಂಬುದಾಗಿ, ಆದ್ರೆ ಅವ್ನ್ ಟೆಂಪ್ಟೇಷನ್ ಆಗ್ತದೆ. ಅದಕ್ಕೇನಂದ್ರೆ ಅವನು ಆ ಸಮಯದಲ್ಲಿ ಆ ಒಂದು ಅಲ್ಲಿ ಇರುವುದಿಲ್ಲ. He runs from the home, he will go far, when he passes from their home, then after that he will come, so that like he will not yield in the temptation. ಅಲ್ಲಿ ನಾವು ನೋಡುವಂತರ ಆ ರೀತಿಯಾಗಿ ನಾವು ಶುದ್ಧೀಕರಣ ಹೊಂದುಬೇಕೆಂಬುದಾಗಿ ನೋಡ್ತೇವೆ. ಮೂರನೇದಾಗಿ ನೋಡೋಣ, ಬೀಯಿಂಗ್ ಎ ಗಾಡ್ಲಿ ರೋಲ್ ಮಾಡೆಲ್ ಇನ್ವಾಲ್ವ್ಸ್ ಪ್ಯೂರ್ ಹಾರ್ಟ್, ಶುದ್ಧವಾದಂತ ಹೃದಯ. ನಮ್ಮಲ್ಲಿ ಶುದ್ಧ ಹೃದಯ 22ನೇ ವಚನ ನೋಡುವಾಗ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ಯೌವನದ ಇಚ್ಛೆಗಳಿಗೆ ನೀನು ದೂರವಾಗಿರು. ಪ್ಯೂರ್ ಹಾರ್ಟ್ ಹೇಗೆ ನಮ್ಮನ್ನು ನಾವು ನೋಡ್ತೇವೆ, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನ ಸಂಪಾದಿಸುವ ಶುದ್ಧ ಹೃದಯ ಉಳ್ಳವರು ಕರ್ತನಿಗೆ ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡಿದೆ ಎಂಬುದಾಗಿ. 22nd verse says, but so flee youthful passions, pursue righteousness, faith, love, peace, along with those who call on the Lord from the pure heart. ಪೌಲನು ಆ ಸಮಯದಲ್ಲೇ ಏನಂತ ಹೇಳಿದ, ತಿಮೋಥನಿಗೆ ಬರೀತಾನೆ, ನೀನು ಈ ಒಂದು ಯೌವನದ ಇಚ್ಛೆಗಳಿಗೆ, ಯೌವನದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳು ಇರ್ತವೆ ಎಂಬುದಾಗಿ ನೋಡ್ತೇವೆ. ಈ ದಿನದಲ್ಲಿ ಯೌವನಸ್ಥ ಮಕ್ಕಳು ಅನೇಕ ದುಶ್ಚಟಗಳಿಗೆ ಅವರು ಬಲಿಯಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಏನಂದ್ರೆ ಅನೇಕರು ಏನಂದ್ರೆ ಕೆಟ್ಟ ಸಹವಾಸದಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಯೌವನಸ್ಥ ಮಕ್ಕಳು ಏನಂದ್ರೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಎಂಬುದಾಗಿ ನೋಡ್ತೇವೆ. How can the young man pure himself? By obeying the word of God. The psalmist
psalmist says in Psalm 119 and 9 and 10 verses. Same here, flee away for a youthful lust. There are, in the world, there are so many desires are there, maybe. Our desires are there. It may be not pleasing the sight of God. That's why, like, we need to the pure life. ಅದಕ್ಕೇನಂದ್ರೆ ನಂಬಿಕೆ, ವಿಶ್ವಾಸ, ಪ್ರೀತಿ, ಶುದ್ಧಿಯಲ್ಲಿ ಏನಂದ್ರೆ ನಾವು ದೂರ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಮಯದಲ್ಲಿ ನಮ್ಮ ಈ ಒಂದು ಮೊಬೈಲ್ ಫೋನ್ ಇಂದ ನಾವು ನೋಡ್ತೇವೆ. ಅನೇಕರು ಏನಂದ್ರೆ ಫೋನೋಗ್ರಾಫಿ ಅಂತೆ ಇನ್ನೊಂದು ಯಾವ್ದಾವ್ದು ಅಥವಾ ಕೆಟ್ಟ ನಡವಳಿಕೆಗೆ ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ. ಕೆಲವು ಗೇಮ್ಸ್ ಅಲ್ಲಿ ಅವರು ಇದಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಏನಂದ್ರೆ ಇನ್ನೂ ಅನೇಕ ಒಂದು ಕೆಟ್ಟ ಚಟಗಳಲ್ಲಿ ಅವರು ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೇನಂದ್ರೆ ಯೌವನಸ್ಥನೇ ನೀನ ಶುದ್ಧೀಕರಣ ಶುದ್ಧಿ ಹೃದಯದಲ್ಲಿ ಶುದ್ಧಿ ಮಾಡಬೇಕೆಂಬುದಾಗಿ. ಅದೇ ತರ ತಂದೆ ಆಗಿರುವಂತ ನಾವು ಸಹ ಏನಂದ್ರೆ ಆ ಒಂದು ಶುದ್ಧೀಕರಣ ಯಾವ ರೀತಿಯಿಂದ ಎಂಬುದಾಗಿ ನೋಡುವಾಗ ಏನಂದ್ರೆ ಎಲ್ಲಾ ಆಸೆಗಳಿಗೆ ದೂರ ಆಗಿರ್ಬೇಕೆಂಬುದಾಗಿ. ನಮ್ಮ ಮನಸ್ಸಿನ ಅನೇಕ ಆಸೆಗಳು, ಶರೀರದ ಆಸೆ, ಶರೀರದಲ್ಲಿ ಅನೇಕ ಆಸೆಗಳೆಂಬುದಾಗಿ ಇನ್ನೊಂದು ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ನೀವು ಲೋಕದ ಆಸೆ, ಲೋಕದ ಆಡಂಬರಗಳು, ಲೋಕದಲ್ಲಿರುವಂತ ಅನೇಕ ಆಸೆ ಪಾಸಗಳಿಗೆ ನೀವು ಒಳಗಾಗಬೇಡಿರಿ ಎಂಬುದಾಗಿ ನಾವು ನೋಡ್ತೇವೆ. ಅಂತ ರೀತಿಯಲ್ಲಿ ಅಂದ್ರೆ ನಾವು ಅದನ್ನು ಈ ಲೋಕದ ಒಂದಲ್ಲಿ ನಾವು ಇದ್ದೇವೆ, ಕ್ರೈಸ್ತ ವಿಶ್ವಾಸಿಗಳಿದ್ದೇವೆ, ಆದ್ರೆ ನಾವು ಲೋಕದವರಲ್ಲ. ಆದ್ರೆ ಕ್ರೈಸ್ತ ವಿಶ್ವಾಸಿಗಳ ನಡವಳಿಕೆ ತಕ್ಕಂಗೆ ನಾವು ನಡೆಯಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನನ್ನು ಶುದ್ಧ ಹೃದಯವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. In other words, we are to be on the run from youthful desires, avoiding the capture. What are we to flee from? Youthful desires usually indulge the sexual desires, pride, arrogance, the argumentative spirit, and impatience and harshness. These are the some of the ಇದನ್ನು ನಾವು ನೋಡುವಂತವರಾಗಿದೆ. ಇಂಥವುಗಳಿಂದ ನಾವೇನಾಗ್ಬೇಕಂದ್ರೆ ದೂರವಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಒಂದು ಪ್ರೈಡ್ ಅಥವಾ ಕೆಲವು ಸಮಯದಲ್ಲಿ ನಾವೇನಂದ್ರೆ ತುಂಬಾ ಒಂದು ಸೊಕ್ಕಿನವರಾಗಿ ಅಥವಾ ಒಂದು ನಮ್ಮ ಯಾವುದೇ ಒಂದು ವಿಷಯಕ್ಕೋಸ್ಕರ ನಾವು ಇದಾಗ್ತೇವೆ. ಅಂತ ಒಂದು ಇದರಿಂದ ಏನಂದ್ರೆ ನಾವು ಆ ಒಂದು ಪ್ಯೂರ್ ಲೈಫ್ ಜೀವಿಸುವುದಕ್ಕೆ ಆಗುದಿಲ್ಲ ಎಂಬುದಾಗಿ. ಅದಕ್ಕೋಸ್ಕರ ಅಂದ್ರೆ ಇವೆಲ್ಲವುದಕ್ಕಿಂತ ದೂರ ಇರಬೇಕೆಂಬುದಾಗಿ ನೋಡ್ತೇವೆ. ಕುಕ್ಕಾಗಿ ಇನ್ನೊಂದು 2 ಪಾಯಿಂಟ್ ಅನ್ನು ನೋಡೋಣ. ಫೋರ್ತ್ ಪಾಯಿಂಟ್, ಬೀಯಿಂಗ್ ಎ ಗಾಡ್ಲಿ ರೋಲ್ ಮಾಡೆಲ್ ಇನ್ವಾಲ್ವ್ಸ್ ಎ ಡಿಸೈರಿಂಗ್ ಮೈಂಡ್. ನಾವು 23ನೇ ವಚನವನ್ನು ಓದೋಣ. ಅದೇ 2ನೇ ಅಧ್ಯಾಯ. ಮೂಢರ ಬುದ್ಧಿಹೀನದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. Having nothing to do with the foolish, ignorant, covetous, you know that they breed quarrels. ಏನಾಗ್ತದೆ ಏನಂದ್ರೆ ನಮ್ಮ ಒಂದು ಮೈಂಡ್ ಇಂದ ಅಥವಾ ಇನ್ನೆಂದ್ರೆ ನಾವು ಜಗಳಕ್ಕೆ ಕಾರಣವಾಗುವಂತದ್ದು, ಇದರಿಂದ ನಾವು ದೂರವಾಗಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮೂಢರು ಬುದ್ಧಿ ಇಲ್ಲದ ವಿಚಾರಗಳಿಗೆ ಕಾರಣವಾಗ್ತಾರೆ. ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಕೆಲವರು ನಿಂದೆ ಸರಿ ಎಂಬುದಾಗಿ ಆರ್ಗ್ಯುಮೆಂಟ್ ಮಾಡುವಂತವರಾಗಿದ್ದಾರೆ. ಇದರಿಂದ ಏನಂದ್ರೆ ನಮ್ಮ ಒಂದು ಆತ್ಮಿಕ ಜೀವಿತ ಏನಂದ್ರೆ ಹೊಂದಿ ಹೋಗುವಂತದ್ದು ಆಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಅದೇ ತರ 24ನೇ ನೋಡೋಣ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು ಆಗಿರಬೇಕಂತೆ. ಇದು ತುಂಬಾ ಕಷ್ಟವಾದಂತ ಕೆಲಸವಾಗಿದೆ. ಅಂದ್ರೆ ಇಲ್ಲಿ ನಾವು ನೋಡುವಾಗ ಏನಂದ್ರೆ 24ನೇ ವಚನ ನೋಡುವಾಗ ಏನಂದ್ರೆ ನೀವು ಜಗಳ ಆಡಬಾರದು. ಕರ್ತನ ದಾಸನೇನಂದ್ರೆ ಜಗಳವಾಡಬಾರದು ಎಂಬುದಾಗಿ ನೋಡ್ತೇವೆ. ನಾವೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನು ನಾವು ಒಂದು ಸಮಾಧಾನದಲ್ಲಿ ಹೇಳಿ ಅವರಿಗೆ ತಿದ್ದಿ ಬೋಧಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಬಟ್ ಎ ಡಿಸೈನಿಂಗ್ ಮೈಂಡ್ ಇಸ್ ನಾಟ್ ಎನ್ ಆರ್ಗ್ಯುಮೆಂಟೇಟಿವ್ spirit, but a gentle spirit. Look at the verse 24. And the servant of the Lord must not quarrel, but to be gentle to all, able to teach patiently. We need to teach. We need to train. We need to understand. We should not quarrel. Quarrel brings a disunity among each one of us. ನಮ್ಮ ಒಂದು ಜಗಳ ಆಡುವುದರಿಂದ ಆ ಒಂದು ವೈರತ್ವ ಬೆಳೀತದೆ, ದ್ವೇಷ ಬೆಳೆಸುತ್ತದೆ, ಮತ್ತು ಇನ್ನು ನಾವು ಆತ್ಮಿಕ ರೀತಿಯಲ್ಲಿ ಕುಂದಿ ಹೋಗ್ತೇವೆ. ಅದಕ್ಕೇನಂದ್ರೆ ಜಗಳವಾಡದೆ
ಇದು ನಮ್ಮ ಒಂದು ಸಾಕ್ಷಿ ಜೀವಿತ ಆಗ್ಬೇಕೇನಂದ್ರೆ ನಾವು ಅನೇಕ ಸಮಯದಲ್ಲಿ ಒಂದು ಸ್ಮಾಲ್ ವಿಷಯಗಳಿಗೋಸ್ಕರ ನಾವು ಆರ್ಗ್ಯುಮೆಂಟ್ ಅಥವಾ ಜಗಳ ಆಡುವಂತವರಾಗಿದ್ದಾರೆ. ಕೆಲವು ಸಮಯದಲ್ಲಿ ಪ್ರಾಪರ್ಟಿ ವಿಷಯಕ್ಕೋಸ್ಕರ ಜಗಳ ಆಡ್ತಾರೆ, ಕೆಲವರು ಅಕ್ಕ ತಂಗಿದರು ಜಗಳ ಪ್ರಾಪರ್ಟಿಗೋಸ್ಕರ ಜಗಳವಾಡ್ತಾರೆ, ಅಣ್ಣ ತಮ್ಮಿದ್ರು ಜಗಳವಾಡ್ತಾ ಇರ್ತಾರೆ. ಏನಂದ್ರೆ ಇವೆಲ್ಲವೂ ಏನಂದ್ರೆ ಫ್ಯಾಮಿಲಿಯಲ್ಲಿ ಬರ್ತವೆ. ಅದೇ ತರ ಚರ್ಚ್ ಅಲ್ಲಿ ಕೆಲವು ಸಮಯದಲ್ಲಿ ಆ ಒಂದು ಜಗಳಗಳು ಇರ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಇಂಥದ್ರಲ್ಲಿ ಏನಂದ್ರೆ ನಾವು ಜಗಳ ಮಾಡದೇನೆಂದ್ರೆ ಪ್ರೀತಿಯಿಂದ ಇರ್ಬೇಕೆಂಬುದಾಗಿ ಈ ಒಂದು ಸಮಯದಲ್ಲಿ ನಮಗೆ ಬೋಧನೆ ನೀಡುತ್ತಾ ಇದೆ. 5ನೇ ಒಂದು ಪಾಯಿಂಟ್ ಅನ್ನು ನೋಡೋಣ. ಎಕ್ಸ್ಕ್ಯೂಸ್ ಮೀ. Being a godly role model involves a humble and compassionate heart. Humble and compassionate heart. 25-26ನೇ ವಚನ ಹೇಳುತ್ತದೆ ಏನಂದ್ರೆ, ಎದುರಿಸುವವನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವನಿಗೆ ಕೊಟ್ಟಾನು. ಸೈತಾನನ ಹುರುಳಿಗೆ ಬೀಳುವವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥರಾದರು ಎಂಬುದಾಗಿ ಇಲ್ಲಿ ನಾವು ನೋಡುವಾಗ ಏನಂದ್ರೆ, we need to have a compassionate heart. ಕಂಪ್ಯಾಷನ್ ಅಂದ್ರೆ ಎಂಬುದಾಗಿ ನೋಡುವಾಗ ಕರುಣೆ. ಯೇಸು ಸ್ವಾಮಿ ನೋಡಿ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳೆಲಿ ಬಳಲ್ತಾ ಎಂಬುದಾಗಿ ಅವ್ರು ಏನ್ ಮಾಡಿದ್ರು, ಅವರು ಕರುಣೆಯನ್ನು ತೋರಿಸಿದ್ರೆ ಎಂಬುದಾಗಿ ನೋಡ್ತೇವೆ. ನಾವು ಸಹ ಏನಂದ್ರೆ ಈ ತರ ನೋಡಿ ಏನಂದ್ರೆ ನಾವು ಕರುಣೆ ತೋರಿಸಬೇಕು, ಪ್ರೀತಿ ತೋರಿಸಬೇಕು, ಅಥವಾ ಜಗಳ ಮಾಡುವುದಕ್ಕಿದ್ದರೆ ಏನಂದ್ರೆ ಅವರನ್ನು ತಿದ್ದಿ ಸರಿಪಡಿಸಬೇಕೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಏನಂದ್ರೆ ಈ ಒಂದು ಹಂಬಲ್ನೆಸ್ ಅಥವಾ ದೀನತೆ ಅನೇಕ ಸಮಯದಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಕಷ್ಟ ಆಗ್ತದೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕೆಂಬುದಾಗಿ ನೋಡ್ತೇವೆ. ನಾವು ತಗ್ಗಿಸಿಕೊಂಡ್ರೆ ನಮ್ಮನ್ನು ತುಳಿದಾಕ್ತಾರೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕ್ರಿಸ್ತನಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ, ಕ್ರಿಸ್ತನ ಒಂದು ಭಾವನೆಯನ್ನು ನಾವು ಇಟ್ಟುಕೊಂಡಿರುವಾಗ ನಮ್ಮದಲ್ಲಿ ಏನಂದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳ. ಯೇಸು ಕ್ರಿಸ್ತನ ಸಹ he was so humble. He left everything the world. He took upon the cross as a servant. ಆತನ ನೋಡ್ತೇವೆ ಏನಂದ್ರೆ ಫಿಲಿಪ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ, ಯೇಸು ಸ್ವಾಮಿಗೆ ಎಲ್ಲ ಸರ್ವಸ್ವವಿತ್ತು, ಎಲ್ಲವನ್ನು ಬಿಟ್ಟು ಆತನ ದೀನನಾದನೆಂಬುದಾಗಿ ನೋಡ್ತೇವೆ. ಅದೇ ತರ ಏನಂದ್ರೆ ಕುರುಬನಿಲ್ಲದ ಕುರಿಗಳಾಗಿ ತೊಳಲುತ್ತಿದ್ದ ಎಂಬುದಾಗಿ ಆತನ ಕರುಣೆಯನ್ನು ತೋರಿಸಿದ. We need to humble ourselves and also we need to have a compassionate heart. We need to show the compassion. ನಾವು ಕರುಣೆಯನ್ನು ತೋರಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಆತನು ಇನ್ನೊಂದು ಏನ್ ನೋಡ್ತೇವೆ, ಸೈತಾನನ ಏನ್ ಮಾಡ್ತಾನೆ, ನಮ್ಮನ್ನು ಆ ಒಂದು ಜಗಳಕ್ಕೆ ನಡೆಸುವ ಆತನಾಗಿದ್ದಾನೆ. ಸೈತಾನ ಕಾರ್ಯಗಳೇನು ಅಂದ್ರೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರುವಾತನಾಗಿದ್ದಾನೆ. ಸೈತಾನ ಕಾರ್ಯ ಏನಂದ್ರೆ ಯಾಕೆ ನೀನು ತಗ್ಗಿಸಿಕೊಳ್ಳುತ್ತೆ ಎಂಬುದು ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನೋಡ್ತೇವೆ. ಅದು ಏನಂದ್ರೆ ಸೈತಾನ ನಮ್ಮನ್ನ ಏನ್ ಮಾಡ್ತಾನೆ ಅಂದ್ರೆ ಕೆಟ್ಟದಕ್ಕೆ ನಡೆಸಿಕೊಳ್ಳುತ್ತದೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಇರುವಾಗ ಅದಕ್ಕೆ ಪೌಲನ ತಿಮೋಥೆಯನಿಗೆ ಬರೀತಾನೆ, ಸ್ಪಿರಿಚುವಲ್ ಫಾದರ್ ಆಗಿ ಬರೀತಾನೆ. ಅದೇ ತರ ಈ ದಿನ ನಾವು ಏನಂದ್ರೆ ಕರ್ತನಿಗೆ ಒಂದು ಮಾದರಿ ಜೀವಿತವನ್ನು ಜೀವಿಸೋಣ. ನಮ್ಮನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳುವರಾಗಿರೋಣ, ದೀನ ಭಾವದಿಂದಿರೋಣ, ತಗ್ಗಿಸಿಕೊಂಡವರಾಗಿರೋಣ. ಆ ರೀತಿಯಾಗಿ ಇರುವಾಗ ಏನಂದ್ರೆ ದೇವರು ನಮಗೆ ಸ್ವಸ್ಥತೆಯನ್ನು ನೀಡುವಾತನಾಗಿದ್ದಾನೆ, ಕರುಣೆಯನ್ನು ನೀಡುವಾತನಾಗಿದ್ದಾನೆ, ದಯೆಯನ್ನು ನೀಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದಾರೆ. ನಮ್ಮನ್ನು ನಾವು ಈ ಒಂದು ಸಮಯದಲ್ಲಿ ನೋಡುವಂತ ಸಮಯದಲ್ಲಿ ಏನಂದ್ರೆ we need to have a compassionate heart, we need to have a cleansed heart ಎಂಬುದಾಗಿ ನಾವು ನೋಡುವಂತವರಾಗಿದೆ. ಪೌಲನು ಅದೇ ರೀತಿಯಲ್ಲಿ ಎನ್ಕರೇಜ್ ಮಾಡಿದ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ನಮ್ಮನ್ನ ಶುದ್ಧೀಕರಣ ಮೊದಲನೇದಾಗಿ ಮಾಡಿಕೊಳ್ಳೋಣ, ಮತ್ತು ನಾವು ಸ್ವಚ್ಛ ಮಾಡಿಕೊಳ್ಳೋಣ, ಮತ್ತು ನಾವು ಪ್ಯೂರ್ ಹಾರ್ಟ್ ಅಥವಾ ಶುದ್ಧವಾದ ಹೃದಯವನ್ನು ಇಟ್ಟುಕೊಳ್ಳೋಣ. ಮತ್ತು ನಾವು ಏನಂದ್ರೆ ಒಂದು ಉತ್ತಮವಾದಂತ ಮೈಂಡ್ ಇರುವಾಗ ನಾವು ಜಗಳಕ್ಕೆ ಕಾರಣವಾಗದಂತೆ ನಡೆಸು. ಮತ್ತು ಅದೇ ರೀತಿ ನಾವು ಹಂಬಲ್ ಆಗಿ ಅಥವಾ ದೀನದಿಂದ ಕಂಪ್ಯಾಷನೇಟ್ ಹಾರ್ಟ್ ಇರುವಾಗ ದೇವರು ನಮ್ಮನ್ನು ಆಶೀರ್ವಾದ. ಈ 5 ಪಾಯಿಂಟ್ಗಳನ್ನು ಫಾದರ್ಸ್ ಡೇ ದಿನದಲ್ಲಿ ನಾವು ಅಪ್ಲೈ ಮಾಡಿಕೊಳ್ಳೋಣ. ದೇವರು ಆ ರೀತಿ ಆಗುವಂತೆ ದೇವರು ನಡೆಸಲಿ. The church needs a godly role models. Our home needs godly role models, and our community needs godly role models and vessels of honor. Dad, you are being a vessel of honor and be a role model to your family. ತಂದೆಗಳೇ, ನೀವು ನಮ್ಮ ಒಂದು ಸೊಸೈಟಿಗೆ, ನಮ್ಮ ಒಂದು ಫ್ಯಾಮಿಲಿಗೆ, ನಮ್ಮ ಒಂದು ಕುಟುಂಬಕ್ಕೆ, ನಾವು ನಮ್ಮ ಚರ್ಚ್ಗೆ ಸಾಕ್ಷಿಯುಳ್ಳವರಾಗಿ ಒಂದು ರೋಲ್ ಮಾಡೆಲ್ ಆಗಿರೋಣ. ಮತ್ತು ತಂದೆಗಳಾಗಿ ನಾವು ಕರ್ತನನ್ನು ಮಹಿಮೆ ಪಡಿಸಿಕೊಳ್ಳೋಣ ಮತ್ತು ದೇವರಿಗೆ ಮೆಚ್ಚುಗೆಯುಳ್ಳಂತ ವೆಸಲ್ ಆಗುವಂತೆ. ವಿ ಆರ್ ಲೈಕ್ ವೆಸಲ್ಸ್ ಯೂಸ್ಫುಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನಮ್ಮ ಒಂದು ಸೇವೆಯಲ್ಲಿ ದೇವರು ಉಪಯೋಗಿಸಿಕೊಳ್ಳಿ, ಆಶೀರ್ವದಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಮತ್ತೆ ಈ ದಿನದಲ್ಲಿ ವಿಶೇಷವಾಗಿ ತಂದೆಗಳಿಗೋಸ್ಕರ ನಾನು ಮತ್ತೊಂದು ಆವರ್ತಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ನಮ್ಮ ಒಂದು ಕರ್ತನ ನಾವು ಇಂಟರ್ಸೆಸರಿ ಪ್ರೇಯರ್ ಅಲ್ಲಿ ನಾನು ಮಾಡಿದ್ದೇನೆ ಮತ್ತು ಆವರ್ತಿ ಈ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ತಂದೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಮತ್ತು ಕೊನೆಯದ ಒಂದು ಹಾಡಾಡುವಾಗ ದೇವರಿಗೋಸ್ಕರ ಕಾಣಿಕೆಯಾಗಿ ನಾವು ಮುಗಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳಿಗಾಗಿ ಸ್ತೋತ್ರ. ನಾನು ಕರ್ತನೆ ಪೌಲನ ತಿಮೋಥೆನಿಗೆ ಬರೆಯುವಾಗ ಒಂದು ರೋಲ್ ಮಾಡೆಲ್ ಹೇಗೆ ಎಂಬುದಾಗಿ ಆತನ ಕಳಿಸಿಕೊಟ್ಟಿದ್ದಾನೆ. ಅದೇ ತರ ನಮ್ಮ ಒಂದು ತಂದೆಗಳಿಗೂ ಕರ್ತನೆ ಮಾದರಿ ಜೀವಿತವನ್ನು ನಾವು ಜೀವಿಸುವಂತೆ ನಾವು ಸೊಸೈಟಿಯಲ್ಲಿ ನಮ್ಮ ಸಭೆಯಲ್ಲಿ ಒಂದು ಸಾಕ್ಷಿಯುಳ್ಳ ಒಬ್ಬ ವ್ಯಕ್ತಿಯಾಗಿ ಮಗ ಮತ್ತು ತಂದೆಯಾಗಿ ನಾವು ಕಾರ್ಯ ಇರುವುದಕ್ಕೆ ನೀನು ಒಂದು ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿದ್ದೇವೆ. ಕರುಣಿಸಪ್ಪ, ದಯ ತೋರಿಸು. ಈ ಒಂದು ಫಾದರ್ಸ್ ಡೇ ದಿನದಲ್ಲಿ ವಿಶೇಷವಾಗಿ ಎಲ್ಲಾ ತಂದೆಗಳನ್ನು ಆಶೀರ್ವಾದ ನೀಡು. ನಮ್ಮ ಸಭೆ ತಂದೆ ತಾಯಿಗಳನ್ನು ಕರ್ತನೆ ಆಶೀರ್ವಾದ ನೀಡು ಎಂಬುದಾಗಿ ನಾವು ಬೇಡುತ್ತೇವೆ. ಅವರ ಒಂದು ಸಾಕ್ಷಿ ಜೀವಿತದ ಮೂಲಕವಾಗಿ ಅವರ ಮೂಲಕವಾಗಿ ಕರ್ತನೆ ನಾವು ಈ ರೀತಿಯಾಗಿ ಒಂದು ಸಾಕ್ಷಿಯುಳ್ಳವರಾಗಿ ಸಭೆಯಲ್ಲಿ ನಿಂತುಕೊಳ್ಳುವಂತೆ ನಿನ್ನ ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಕರುಣಿಸು, ದಯ ತೋರಿಸು. ನಮ್ಮನ್ನು ಆಶೀರ್ವಾದ ನೀಡು. ನಮ್ಮ ಸಭೆಯನ್ನು ನಮ್ಮ ಸಭಿಕರನ್ನು ಈ ಒಂದು ಚಾನೆಲ್ಸ್ ಅನ್ನು ಕರ್ತನೆ ನಮ್ಮ ಒಂದು ಸರ್ವಿಸ್ ಅನ್ನು ನೋಡುವಂತ ಪ್ರತಿಯೊಂದೊಂದು ಮೆಂಬರ್ಸ್ ಮತ್ತು ಇತರರು ಕರ್ತನೆ ಆಶೀರ್ವಾದ ನೀಡಿ ಆಶೀರ್ವದಿಸಿ ಕೊಡಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಕರುಣಿಸು, ದಯ ತೋರಿಸು. ಈ ಪ್ರಾರ್ಥನೆ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಕೊನೆಯದಾಗಿ ನಾವು 292 ಆಡಿಕೊಳ್ಳೋಣ. ಆಶೀರ್ವಾದ ಹೊಂದಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನ ತಂದರ್ಪಿಸಿರುವಂತ ಕಾಣಿಕೆ ನಿನ್ನ ಆಶೀರ್ವಾದ ನೀಡು. ಈ ಕಾಣಿಕೆ ಒಂದು ಸೇವೆಗಾಗಿ ಉಪಯೋಗಿಸಲ್ಪಡುತ್ತದೆ. ಅದು 30, 60, 100 ಫಲ ಫಲಿಸಲಿಕ್ಕಂತ ಆಶೀರ್ವದಿಸಿ
ಕರ್ತನೆ ಸ್ವಾಮಿ, ನಮ್ಮನ್ನು ನೀನ್ ನಡೆಸುವಾತನು, ಕಾಯುವಾತನು, ಕಾಪಾಡುವಾತನಾಗಿದ್ದಿ. ಕರುಣಿಸಿದ ತೋರಿಸಿ ನಮ್ಮನ್ನು ಆಶೀರ್ವಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬಿಡುತ್ತೇವೆ. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹವಾಸ, ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್. Peace be with you. Peace be go with you. Amen. You can